ಹಿಂಗೆ ಮಾಡೋಕೆ ಸಾಧ್ಯನಾ? ಯಾರಾದರೂ 80 ವರ್ಷದವರು ಅಂತ ಯಾರಿಗೆ ಆದರೂ ಅನ್ಸೋಕೆ ಸಹಜನೇ ಅದು. ಹೇಳಕ್ ಬರಲ್ಲ ರೀ, ನಾಳಿದ್ದಿಂದ ನಾನು ಕೂಡ ಈ ಜಿಮ್ಗೆ ಬಂದ್ಬಿಟ್ಟೆ. ತುಂಬ ಜನರ ಕೈಲಿ ನಾವು ಆಗಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ವಯಸ್ಸಾಯಿತು ಅಥವಾ ಇನ್ಯಾವುದೋ ಸರ್ಕಮ್ಸ್ಟಾನ್ಸಸ್ ಸಿಗಾಕೊಂಡಿದ್ದೀವಿ ಅಂದರೂ ಕೂಡ ಮಾಡೋಕ್ಕೆ ಮನಸ್ಸಿದ್ರೆ ಮಾಡೋಕ್ಕೆ ಸಾಧ್ಯ ಅಂತ. 20 ವರ್ಷಕ್ಕೆ ಸುಂದರವಾಗಿರ್ಬೇಕಂತೆ, 30 ವರ್ಷಕ್ಕೆ ದೃಢಕಾಯವಾಗಿರ್ಬೇಕಂತೆ, 40 ವರ್ಷಕ್ಕೆ ತಿಳುವಳಿಕೆ ಅಂತೆ. 20 ವರ್ಷದವರು 25 ವರ್ಷದವರು ಜಿಮ್ ಮಾಡೋಕ್ಕೆ ಇವಾಗ ಯೋಚನೆ ಮಾಡ್ತಾರೆ. ನನ್ನ ಮನಸ್ಸನ್ನ ಲಾಯರ್ ಕೈಲಿ ಕೊಟ್ಬಿಟ್ಟಿದ್ದೀನಿ, ನಾನು ಇಡೀ ಶರೀರನ ಡಾಕ್ಟರ್ ವಹಿಸ್ಬಿಟ್ಟಿದ್ದೀನಿ, ನನ್ನ ಆಗು ಹೋಗುನೆಲ್ಲ ಯಂಗ್ಸ್ಟರ್ ಕೈಲಿ ಕೊಟ್ಟಿದ್ದೀನಿ, ಲೆಕ್ಕಪತ್ರ ಎಲ್ಲ ಗುಮಾಸ್ತರ ಕೈಲಿ ಕೊಟ್ಬಿಟ್ಟಿದ್ದೀನಿ. ಸರ್ ನಮ್ಮ ತಂದೆಯವರು 92-93 ಇಯರ್ಸು ಬದುಕಿದ್ರು. BP ಶುಗರ್ ನನಗೂ ಇಲ್ಲ, ಯಾರಿಗೂ ಬರೋದು ಬೇಡ ಅಂತ. ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಹೆರಿಡಿಟಿ ವೀಕ್ನೆಸ್ ಅನ್ನೋದು ಒಂದು ಬಂದ್ಬಿಟ್ಟಿರುತ್ತೆ. ನಿಮ್ಗೆ ಆ ಥರದ್ದು ಯಾವುದೂ ಚಟಗಳಿಲ್ವಾ? ಹೋಮ ಪಾನ ಧೂಮ ಹೋಮ ಯಾವುದೂ ಇಲ್ಲ ಸರ್. ಅದು ಯಾವುದೋ ತಿಂದ್ರೆ ಏನೋ ಆಗ್ಬಿಡುತ್ತೆ, ಅವೆಲ್ಲ ಏನಿಲ್ವಾ ಸರ್? ಅದು ಒಂದು ಬಿಡೋದಕ್ಕೆ ಹೋಗಿ ಇನ್ನೊಂದು ಎಲೆ ಅಡಿಕೆ ಶುರು ಮಾಡ್ತಾರೆ, ಎಲೆ ಅಡಿಕೆ ಬಿಟ್ಬಿಟ್ಟು ಕಡ್ಡಿ ಪುಡಿ ಶುರು ಮಾಡ್ತಾರೆ. ನಮ್ ಜನಕ್ಕೆ ಗೊತ್ತು ಅದು ತಪ್ಪು, ಅದು ಮಾಡಬಾರ್ದು ಅಂತ, ಆದ್ರೂ ತಪ್ಪು ಮಾಡ್ತಾರೆ. ಯಾಕೆ ಸರ್? ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ತಾಪದಿಂದ ಪರಿಹಾರ, ಅಕಸ್ಮಾತ್ ಮಾಡಿದ್ರೆ ಅದು ಪಶ್ಚಾತ್ತಾಪ. ನಿಮ್ ಕೈಲಿ ಯಾವ್ದಾದ್ರು ಕೆಲಸ ಆಗಲ್ಲ ಅಂತ ಯಾವ್ದಾದ್ರು ಇದೆಯಾ ಸರ್? ಆಗಲ್ಲ ಅಂತೇಳಿ ಮನಸ್ಸಲ್ಲಿ ನಾನು ತಿಳ್ಕೊಳ್ಳಲ್ಲ. ನಮಸ್ಕಾರ. ಫಾರ್ ಎ ಚೇಂಜ್ ಒಂದು ಫಿಟ್ನೆಸ್ ಸೆಂಟರ್ ಮುಂದೆ ಬಂದು ನಿಂತಿದ್ದೀನಿ. ನನ್ಗೆ ಯಾರೋ ಹೇಳ್ತಿದ್ರು ವಯಸ್ಸಾದ್ಮೇಲೆ ಹೇಗೆ ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳೋದು ಅಂತ. ತುಂಬ ಜನ ಜಿಮ್ಗೆ ಹೋಗ್ತಾರೆ, ತುಂಬ ಜನ ಕಾರ್ಡಿಯೋ ಮಾಡ್ತಾರೆ, ತುಂಬ ಜನ ಡಯಟ್ ನ್ಯೂಟ್ರಿಷನ್ನ ಫಾಲೋ ಮಾಡ್ತಾರೆ. ಅವ್ರವ್ರದ್ದೇ ಆದಂಥ ಬೇರೆ ಬೇರೆ ಲೈಫ್ ಸ್ಟೈಲ್ ಇದ್ದೇ ಇರುತ್ತೆ. ಆದರೆ ವಯಸ್ಸಾದ ಮೇಲೂ ಕೂಡ ಎಷ್ಟೇ ವಯಸ್ಸಾಗಿರಲಿ ನಮ್ಮ ಫಿಟ್ನೆಸ್ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದರೆ ಒಂದಷ್ಟು ಕಸರತ್ತನ್ನು ಮಾಡಲೇಬೇಕು, ದೇಹವನ್ನು ದಂಡಿಸಬೇಕು ಅಂತ. ಇವತ್ತು ಒಂದು ಟ್ರೈ ಮಾಡೋಣ ಅಂತ. ಇದು ಬರೀ ಟ್ರೈ ಮಾಡೋ ಎಪಿಸೋಡ್ ಮಾತ್ರ ಅಲ್ಲ, ಈ ಎಪಿಸೋಡ್ ಒಂದು ದೊಡ್ಡ ಸರ್ಪ್ರೈಸ್ ಪ್ಯಾಕೇಜ್ ಕೂಡ ನಿಮ್ಮೆಲ್ಲರಿಗೂ ಇದೆ. ಯಂಗ್ಸ್ಟರ್ಸ್ಗಳು ನಾವೆಲ್ಲ ನೋಡಿ ಕಲಿಯೋದು ಮತ್ತೊಂದು ಕಡೆ ಇದೆ. ನಮ್ಮೆಲ್ಲರಿಗೂ ಒಂದು ಇನ್ಸ್ಪೈರ್ ಆಗುವಂಥ ಒಂದು ಸರ್ಪ್ರೈಸ್. ಆ ಸರ್ಪ್ರೈಸ್ ನಿಮ್ಗೆ ತೋರಿಸ್ಬೇಕು. ನನ್ನ ವರ್ಕೌಟು ಫಸ್ಟ್ ಟೈಮ್ ತೋರಿಸ್ಬೇಕಲ್ಲ, ಹಂಗೆ ನೋಡೋಕೆ ಹೋದರೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ ಅಂತ. ಲೆಟ್ಸ್ ಗೆಟ್ ಇನ್ ರಿಯೋಸ್ ಫಿಟ್ನೆಸ್. ರಿಯೋಸ್ ಫಿಟ್ನೆಸ್ ಇದೆ ಎಂಟ್ರಿ. ಫೈನಲಿ ಇನ್. ಹೆಲೋ ಸರ್. ಗೊತ್ತಿಲ್ಲ ನನಗೆ ಇವರೆಲ್ಲ ಜಿಮ್ ಸೆಂಟರ್ಗಳನ್ನು ಯಾವಾಗಲೂ ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ಲಿ ಹಾಕಿಡ್ತಾರೆ ಅಂತ. ಒಳಗೆ ಬರ್ಬೇಕಾದ್ರೆ ಒಂದಷ್ಟು ವಾರ್ಮ್ ಅಪ್ ಆಗೋಗುತ್ತೆ ಅನ್ಸುತ್ತೆ. ಗೆಳೆಯ ವಿಜಯ್ ಶರತ್ ಇದರ ಮಾಲೀಕ, ಅಫ್ಕೋರ್ಸ್ ಸ್ಪೋರ್ಟ್ಸ್ ಪರ್ಸನಾಲಿಟಿ ಮತ್ತೆ ಜಿಮ್ ಹುಡುಗ. ಸೊ ಥ್ಯಾಂಕ್ ಯು ಸರ್. ಬದುಕಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೀನಪ್ಪ ನಾನಂತೂ. ನಮ್ಗೆ ನೋಡೋಕ್ಕೆಲ್ಲ ಹೆಂಗನ್ಸುತ್ತೆ, ಮಾಡ್ಬೇಕಾದ್ರೆ ಗೊತ್ತಾಗಲ್ಲ. ಓಕೆ. ಎಲ್ ಶೇಪ್. ಹಾಂ ಹಾಂ. ಬಾಡಿ ಬಿಸಿ ಆಗ್ತಿದೆ, ವಾರ್ಮ್ ಆಗ್ತಿದೆ ಆಕ್ಚುಲಿ. ಕರೆಕ್ಟ್. ನಮ್ಮ ವಯಸ್ಸಿಗೆ ಇಷ್ಟು ಮಾಡೋಕ್ಕೆ ಆಗಲೇ ಬಾಡಿ ಬಿಸಿ ಗುರು ಯಪ್ಪ ಅನಿಸ್ತಕ್ಕೆ ಶುರು ಆಗಿದೆ. ನಿಮಗೊಂದು ಸರ್ಪ್ರೈಸ್ ಅಂತ ಹೇಳ್ತಿದ್ದಲ್ಲ, ಅದೇನು ಗೊತ್ತಾ? ಈ ಜಿಮ್ಗೆ, ರಿಯೋಸ್ ಫಿಟ್ನೆಸ್ಗೆ ಒಬ್ಬರು ವ್ಯಕ್ತಿ ಬರ್ತಾರೆ, ಪ್ರತಿದಿನ ಬರ್ತಾರೆ, ವರ್ಕೌಟ್ ಮಾಡ್ತಾರೆ. ಅವರ ವಯಸ್ಸು 80 ದಾಟಿದೆ. ನಿಮಗೆ ಆಶ್ಚರ್ಯ ಆಗ್ತಿರುತ್ತೆ ಮತ್ತು ಹುಬ್ಬೇರಿಸ್ತಾ ಇರ್ತೀರ. 80 ವರ್ಷ ದಾಟಿರೋರು ಈ ಥರದ್ದೆಲ್ಲ ಜಿಮ್ ಎಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡಿ ವರ್ಕೌಟ್ ಮಾಡೋಕ್ಕೆ ಸಾಧ್ಯನಾ? ಅದೇನು ಸಿವಿಯರ್ ವರ್ಕೌಟು. ಈ 30-40ರಲ್ಲಿರೋರು ನಾಚಬೇಕು, ಆ ರೀತಿ ವರ್ಕೌಟ್ ಮಾಡ್ತಾರೆ. ಅಂಥ ಒಬ್ಬ ಸ್ಪೆಷಲ್ ವ್ಯಕ್ತಿತ್ವವನ್ನು ಇವತ್ತು ನಿಮಗೆ ಮೀಟ್ ಮಾಡಿಸೋದಕ್ಕೆ ಆನ್ ನ್ಯೂಸು ಸ್ಪೆಷಲ್ ಎಪಿಸೋಡಲ್ಲಿ ಫೀಚರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಆ ವ್ಯಕ್ತಿ ಯಾರು?
ಅವ್ರ ವರ್ಕೌಟ್ ಹೇಗಿರುತ್ತೆ, ಹೇಗಿಷ್ಟು ಮಾಡೋಕ್ಕೆ ಸಾಧ್ಯ, 80+ ಇಷ್ಟೊಂದು ಆಕ್ಟಿವ್ ಆಗಿರೋಕ್ಕೆ ಸಾಧ್ಯನಾ ಅಂದರೆ ಹೌದು. ಲೆಟ್ಸ್ ಗೆಟ್ ಇನ್, ಅವ್ರ ವರ್ಕೌಟ್ ನೋಡೋಣ ಮತ್ತು ಅವ್ರ ಜೊತೆ ಮಾತಾಡ್ಸೋಣ. ಕಮಾನ್. ನನಗೇನಾದರೂ ನಿಮ್ಮ ಮನಸ್ಸನ್ನು ಓದೋ ಶಕ್ತಿ ಇದ್ದರೆ ಒಂದಂತೂ ಹೇಳಬಲ್ಲೆ, ನೀವು ನಂತರನೇ ಅವ್ರು ವರ್ಕೌಟ್ ಮಾಡಿದ್ದನ್ನು ಸುಮ್ಮನೆ ಮೂಗ್ ಮೇಲೆ ಬೆರಳಿಟ್ಕೊಂಡು ನೋಡ್ತಾ ಇದ್ದೀರಾ ಅಂತ. ಬೆರಗು ಗಣ್ಣು, ಯಪ್ಪ ಹಿಂಗೆ ಮಾಡೋಕ್ಕೆ ಸಾಧ್ಯನಾ, ಯಾರಾದರೂ 80 ವರ್ಷದವರು ಅಂತ ಯಾರಿಗೆ ಆದರೂ ಅನ್ಸೋಕ್ಕೆ ಸಹಜನೇ ಅದು. ನನಗೂ ಇದು ಕೇಳಿಸ್ಕೊಂಡಾಗ ನನ್ನ ಗೆಳೆಯ ಶರತ್ ಹೇಳಿದಾಗ ಆಗಿದ್ದಾಗಲಿ ನೋಡೇ ಬಿಡೋಣ ಅಂತ ಈ ರಿಯೋ ಫಿಟ್ನೆಸ್ಗೆ ಬಂದೆ. ಹೇಳಕ್ ಬರಲ್ಲ ರೀ, ನಾಳಿದ್ದಿಂದ ನಾನು ಕೂಡ ಈ ಜಿಮ್ಗೆ ಬಂದ್ಬಿಟ್ಟೆ. ಅಂದರೆ ಆ ಥರ ಇನ್ಸ್ಪೈರ್ ಮಾಡ್ತಾರೆ ಈ ಥರದ ಪರ್ಸನಾಲಿಟಿಗಳು ಅಂತ. ಇಂಟೆನ್ಷನ್ ಇಷ್ಟೇ, ಆನ್ ನ್ಯೂಸು. ಈ ಸ್ಪೆಷಲ್ ಫೀಚರ್ ಎಪಿಸೋಡ್ ಯಾಕಪ್ಪ ಅಂದರೆ, ತುಂಬ ಜನರ ಕೈಲಿ ನಾವು ಆಗಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ವಯಸ್ಸಾಯಿತು ಅಥವಾ ಇನ್ಯಾವುದೋ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಸಿಗಾಕೊಂಡಿದ್ದೀವಿ ಅಂದರೂ ಕೂಡ ಮಾಡೋಕ್ಕೆ ಮನಸ್ಸಿದ್ರೆ ಮಾಡೋಕ್ಕೆ ಸಾಧ್ಯ ಅಂತ. ಅದಕ್ಕೆ ತಾಜಾ ಉದಾಹರಣೆ ನಮ್ಮ ಜೊತೆ 80ರ ಯುವಕ, 80 ಇಯರ್ ಯಂಗ್ ಮಿಸ್ಟರ್ ನರಸಿಂಹರಾಜು. ನಮಸ್ಕಾರ ನರಸಿಂಹರಾಜು. ಅವ್ರು ಮಾತಾಡಬೇಕಾದ್ರೆ ನಾವು ವಯಸ್ಸಾದ ಮೇಲೆ ಹಲ್ಲುಗಳು ಉದುರು ಹೋಗುತ್ತೆ, ಬೊಚ್ಚಬಾಯಿ, ಶಕ್ತಿ ಕಡಿಮೆ ಆಗೋಗುತ್ತೆ ಅಂತೆಲ್ಲ ಅಂತೀವಿ. ಹಂಗಿದಾರ ಅವ್ರು. ಎಷ್ಟು ವಯಸ್ಸು ನಿಮ್ಗೀಗ? ನಿಜ ಹೇಳ್ಬೇಕು. 80 ಸರ್. ನಿಜ ಹೇಳ್ಬೇಕು. ಖಂಡಿತ ಸರ್, ನಿಜ ಹೇಳ್ಬೇಕು. ಖಂಡಿತ ಸತ್ಯವಾದ ಮಾತಾಡೋದು. 80 ವರ್ಷ ಸರ್, ನೀವು ಶತಾಯುಷಿಗಳಾಗಿ ಅದ್ಭುತವಾಗಿ ತುಂಬಾ ಚೆನ್ನಾಗಿರಿ ಸರ್. ನೀವು, ನಿಮ್ಮ ಆಶೀರ್ವಾದ ಸರ್, ದೇವರ ಆಶೀರ್ವಾದ ಎರಡೂ ಸೇರ್ಕೊಳ್ಳಿ ಸರ್. ಇಷ್ಟೆಲ್ಲ ಕಸರತ್ತು ಮಾಡ್ತಿರಲ್ಲ, ಹೆಂಗ್ ಸಾಧ್ಯ ಸರ್ ಇದು? ಅದೇ ನೀವೇ ಹೇಳಿದ್ರಲ್ಲ ಸರ್, ಇವಾಗ ನಮ್ಮ ಕೈನಲ್ಲಿ ಆಗಲ್ಲ, ನಮ್ಮ ಕೈನಲ್ಲಿ ಆಗೋಲ್ಲ ಅಂತ ಹೇಳಿದ್ರೆ ಆ ಹುರುಪು ಬರ್ಬೇಕು ಸರ್. ಹುರುಪು ಬಂದರೆ ಎಲ್ಲ ಆಗುತ್ತೆ ಸರ್. ಎಷ್ಟೋ ಇರುತ್ತೆ ಸರ್, ಎಷ್ಟೋ ಇರುತ್ತೆ. ಮುಗಿರೋ ತನಕ ನೆಗಡಿ ತಪ್ಪಿದ್ದಲ್ಲ ಅಂತೇಳಿ ಇದ್ದೇ ಇರುತ್ತೆ. ಆದರೆ ಒಂದು 10 ನಿಮಿಷ ಅಷ್ಟೇ ಸರ್, ಒಂದು 10 ನಿಮಿಷ ಕೈ ಕಾಲು ಆಡಿಸಿದ್ರೆ ಅಷ್ಟೇ ಸಾಕು ಸರ್. ಅಷ್ಟೇ. ನರಸಿಂಹರಾಜು ಸರ್, ನಿಮ್ಮ ಪ್ರತಿದಿನದ ಡ್ಯೂಟಿ ಅಂದರೆ ಎಷ್ಟೊತ್ತಿಗೆ ಹೇಳ್ತೀರಾ, ಎಷ್ಟೊತ್ತು ಮಲಗ್ತೀರಾ, ಇಡೀ ದಿನ ಏನು ಮಾಡ್ತೀರಾ ಹೇಳಿ ಸರ್ ನಮಗೆ. ಸರ್ ನಾನು ಒಂದು 5:30ಗೆ ಎದ್ಬಿಡ್ತೀವಿ ಸರ್. ಇನ್ನು ಮಾಮೂಲಿ ನಮ್ಮದು ಸ್ನಾನ ಅದು ಇದು ಎಲ್ಲ ಬರ್ಬೇಕಾದ್ರೆ 8 ಗಂಟೆ ಆಗುತ್ತೆ. 8 ಗಂಟೆ ಮೇಲೆ ನಮ್ಮ ಕೆಲಸ ಏನಿದೆ ಅದ್ರ ಮೇಲೆ ಯೋಚನೆ ಮಾಡ್ತೀವಿ. ಅಥವಾ ಏನಾದ್ರು ಹೊರಗಡೆ ಮನೆಯಲ್ಲಿ ಏನಾದ್ರು ಹೇಳಿದ್ರೆ ತರಕಾರಿನೋ ಅದು ಇದು ಏನೋ ಇದ್ರೆ ತಂದು ಕೊಟ್ಬಿಡ್ತೇವೆ. ಒಂದು ಅರ್ಧ ಗಂಟೆ 1 ಗಂಟೆ ರಿಲ್ಯಾಕ್ಸು, ಅಷ್ಟೇ ಸರ್. ಹಾಗೇ ಲೈಫ್ ಹೋಗ್ತಾ ಇರುತ್ತೆ ಅಷ್ಟೇ. ಓಕೆ, ಅದಾದ್ಮೇಲೆ ಜಿಮ್ಗೆ ಎಷ್ಟೊತ್ತಿಗೆ ಬರ್ತೀರಾ ಬೆಳಗ್ಗೆ? ಸರ್ ಬೆಳಗ್ಗೆ ನಾನು 10:30 ಅಥವಾ 11 ಗಂಟೆ. ಓಕೆ, ಅದು ರೆಗ್ಯುಲರ್ ಏನಿಲ್ಲ, ಯಾಕೆಂದ್ರೆ ಎಲ್ಲ ನೋಡ್ಕೋಬೇಕಲ್ಲ ಸರ್. ಯಾಕೆಂದ್ರೆ ಅದು ವರ್ಷದಕೊಳ್ಳೋದು, ಇದು ತಿಂಗಳಾಗತ್ತೆ. ಆಯ್ತು, ಸ್ವಲ್ಪ ಫ್ರೀ ಮಾಡ್ಕೊಂಡು ಬರ್ತೀನಿ ಸರ್. ಓಕೆ, ಬೆಳಗ್ಗೆ ತಿಂಡಿ ಎಲ್ಲ ಏನು ತಿಂತೀರಾ ಸರ್? ಸರ್ ಮನೆಯಲ್ಲಿ ಇಂಥದ್ದೇ ಮಾಡು ಅಂಥದ್ದೇ ಮಾಡು ಅಂತ ಹೇಳಿ ಏನೇ ಹೇಳಲ್ಲ. ಜನರಲ್ ಆಗಿ ಅವ್ರಿಗೆ ಏನು ಇರುತ್ತೋ ಅದ್ರಲ್ಲಿ ನಾನು ಸೇರ್ಕೊಳ್ತೀನಿ. ಯಾಕೆ ಕೇಳಿದೆ ಪ್ರಶ್ನೆ ಅಂದ್ರೆ, ವಯಸ್ಸಾದವರಿದ್ರೆ ವಯಸ್ಸಾಗಿರೋರು ಬೇರೆ ಕೊಡಬೇಕು, ಅವ್ರ BP ಇರ್ಬೋದು, ಶುಗರ್ ಇರ್ಬೋದು, ಇನ್ಯಾವುದೋ ಕಾಯಿಲೆ ಇರ್ಬೋದು, ಯಾವುದೋ ತಿನ್ನಕ್ಕಾಗದೆ ಇರ್ಬೋದು ಅಂತೆಲ್ಲ ಅಂತಾರೆ. ನಿಮ್ಮ ಮನೇಲಿ ಹಂಗಿಲ್ವಾ? ಸರ್ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಂದ ಹಿಡಿದು ಮೊಮ್ಮಕ್ಕಳ ತನಕ ಯಾರಿಗೂ ಏನೂ ಇಲ್ಲ ಸರ್. ಮೊಮ್ಮಕ್ಕಳ ತನಕ ಮೊಮ್ಮಕ್ಕಳು ಡಿಗ್ರಿಗಳು ಓದ್ತಾ ಇದ್ದಾರೆ, ಇಂಜಿನಿಯರ್ ಓದ್ತಾ ಇದ್ದಾರೆ, IT ಕಂಪ್ನಿಗಳಲ್ಲಿ ಇದ್ದಾರೆ ಮೊಮ್ಮಕ್ಕಳು. ಸೊ ನೀವು ಎಲ್ಲ ಆಹಾರವನ್ನು ಸೇವಿಸ್ತೀರಾ ಸರ್? ಎಲ್ಲ ಫುಡ್ ತಗೋತೀರಾ? ಖಂಡಿತ ಸರ್. ಎಲ್ಲ ಫುಡ್ ಅಂದ್ರೆ ಈ ಬಜ್ಜಿ ಬೋಂಡ ಅದು ಇದು ಏನಿಲ್ಲ ಸರ್. ಮನೆಯಲ್ಲಿ ನಾವು ತಗೊಂಡು ಬಂದು ಅಚ್ಚುಕಟ್ಟಾಗಿ ಊಟ ಮಾಡ್ತೀವಿ ಸರ್. ಓಕೆ, ಮಧ್ಯಾಹ್ನದ ಊಟಕ್ಕೆ ಏನಿರುತ್ತೆ ಸರ್ ಸಾಮಾನ್ಯ? ಮಾಮೂಲಿ ಕೆಲವು ಟೈಮ್ಸಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬೆಳೆ ಭಾತ್ ಮಾಡುವಂದ್ರೆ ಬೆಳೆ ಭಾತ್ ಮಾಡಿಬಿಡ್ತಾರೆ ಸರ್, ಅದು ಇರುತ್ತೆ. ಇಲ್ಲ ನಾವು ನಾನ್ ವೆಜ್ 2 ಟೈಮು ನಮ್ಗೆ ಇರುತ್ತೆ. ಅಂದ್ರೆ ಡೈಲಿ ಏನಲ್ಲ, ಒಂದು ವಾರಕ್ಕೆ 1-2 ಸಾರಿ ನಮ್ಗೆ ನಾನ್ ವೆಜ್ ಇರುತ್ತೆ. ಈ ಮುದ್ದೆ ಚಪಾತಿ ಇರುತ್ತೆ ಸರ್, ಇರುತ್ತೆ. ಓಕೆ, ಈ ಸಂಜೆ ಹೊತ್ತೆಲ್ಲ ಸ್ನಾಕ್ಸ್ ಅಂತೆಲ್ಲ ಏನ್ ತಿನ್ನಲ್ವಾ?
ಸರ್ ಅವೆಲ್ಲ ಏನು ನಾನು ಮನಸ್ಸಿಟ್ಟಿಲ್ಲ ಸರ್. ಅಲ್ಲ, ಈ ನಮ್ಗೆ ಪಾನಿಪುರಿ, ಕಾಫಿ- ಬೇಲ್ಪುರಿ, ಇಲ್ಲ ಗೋಬಿ ಸರ್, ಮಂಚೂರಿ, ಅವೆಲ್ಲ ನೂಡಲ್ಸ್ ಬೇಜಾರು ಮಾಡ್ಕೋಬೇಡಿ ಸರ್. ನಾವು ಹತ್ರ ಸೇರ್ಸಲ್ಲ, ಮೊಮ್ಮಕ್ಕಳಿಗೂ ನಾವು ಹೇಳ್ಬಿಡ್ತೀವಿ, ಬೇಡಪ್ಪ ಹೊರಗಡೆ ಹೋಗಿ ನೀವು ಆ ಚಾಟ್ಸು ಅದು ಇದು ಈಗ ನಾವು ನೋಡ್ತಾ ಇದೀವಿ. ಮೊದಲು ನಮ್ಮ ಮನೆಗಳೆಲ್ಲ ಅದನ್ನ ನೋಡ್ತಾ ಇರ್ಲಿಲ್ಲ, ನಮ್ಮ ಮನೆಯಲ್ಲ ಅದನ್ನ ಅಲೋನು ಮಾಡ್ತಿರ್ಲಿಲ್ಲ. ಅದೇ ರೀತಿ ನೀವು ಮುಂದುವರ್ಕೊಂಡು ಬನ್ನಿ ಅಂತ ಹೇಳಿ ನಾನು ಮೊಮ್ಮಕ್ಕಳಿಗೂ ಹೇಳ್ಬಿಟ್ಟಿದ್ದೀನಿ. ಅವರು ಅವಾಗ ಮಾಡಲ್ಲ, ಯಾವಾಗಲೂ ಒಂದ್ಸಾರಿ ಹೋಗ್ತಾರೆ. ಅದು ಫ್ರೆಂಡ್ಸನ್ನ ಬಿಡೋಕ್ಕಾಗಲ್ಲ. ನಾನು ಅದನ್ನು ಹೇಳ್ಬಿಟ್ಟಿದ್ದೀನಿ, ರೆಗ್ಯುಲರಾಗಿ ಮಾಡೋಕ್ಕೆ ಹೋಗ್ಬೇಡಿ, ಅವ್ರ ಜೊತೇಲಿ ಹೋಗಿ ಫ್ರೆಂಡ್ಶಿಪ್ ಮಾಡಿ. ಬಟ್ ಅದು ಇದು ಮಾಮೂಲಿಯಾಗಿ ತಿನ್ನೋದನ್ನು ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ಈಗ ಹಿಂದೆ ಏನು ಹೇಳ್ತಿದ್ರು ಸರ್, 20 ವರ್ಷಕ್ಕೆ ಸುಂದರವಾಗಿರ್ಬೇಕಂತೆ, 30 ವರ್ಷಕ್ಕೆ ದೃಢಕಾಯವಾಗಿರ್ಬೇಕಂತೆ, 40 ವರ್ಷಕ್ಕೆ ತಿಳುವಳಿಕೆ ಅಂತೆ, 50 ವರ್ಷಕ್ಕೆ ದನಿಕ್ತನ, 60 ವರ್ಷಕ್ಕೆ ಅರಳು, 70 ವರ್ಷಕ್ಕೆ ಮರಳು ಅನ್ನೋದು ಹಿಂದಿನ ಕಾಲದವ್ರು ಹೇಳ್ತಿದ್ರು. ಹೌದು. ಇವಾಗಿನ ಪರಿಸ್ಥಿತಿ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ, ನನ್ನ ಮನಸ್ಸನ್ನ ಲಾಯರ್ ಕೈಲಿ ಕೊಟ್ಬಿಟ್ಟಿದ್ದೀನಿ, ನಾನು ಇಡೀ ಶರೀರನ ಡಾಕ್ಟರ್ ವಹಿಸ್ಬಿಟ್ಟಿದ್ದೀನಿ, ನನ್ನ ಆಗು ಹೋಗುನೆಲ್ಲ ಯಂಗ್ಸ್ಟರ್ ಕೈಲಿ ಕೊಟ್ಟಿದ್ದೀನಿ, ಲೆಕ್ಕಪತ್ರ ಎಲ್ಲ ಗುಮಾಸ್ತರ ಕೈಲಿ ಕೊಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಏನಿದೆ ಅಂದ್ರೆ ಬರೀ ಚೆಕ್ ಬುಕ್ ಇಟ್ಕೊಂಡು ಬೀಗ ಹಾಕೊಂಡು ಇಟ್ಕೊಂಡಿದ್ದೀನಿ ಅನ್ನೋ ಈಗಿನ ಜನರೇಷನ್ ಅಲ್ಲಿ ಹಂಗೆ ಬರ್ತಾ ಇದೆ ಅನ್ಕೊಂಡಿದ್ದೀನಿ ಸರ್. ನನಗೆ ಗೊತ್ತಿಲ್ಲ. ನಾವೆಲ್ಲ ಅನ್ಕೊಂಡಿರೋದೇನಪ್ಪ ಅಂದರೆ ಆಸ್ತಿ ಮಾಡಬೇಕು ಅಂತ. ಅಂದರೆ ದುಡ್ಡು ಕಾಸು ಯಾವುದೋ ಪ್ರಾಪರ್ಟಿ ಮಾಡು, ಅವಾಗ ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ಅದ್ರ ಕಡೆ ಓಡ್ತಾನೇ ಇದ್ದೀವಿ ನಾವೆಲ್ಲ. ಏನು ತಿಂತೀವೋ ಗೊತ್ತಿಲ್ಲ, ಎಷ್ಟೊತ್ತು ಗೆದೊಳ್ತೀವೋ ಗೊತ್ತಿಲ್ಲ, ಈ ವರ್ಕೌಟು ವ್ಯಾಯಾಮ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ನಿಜವಾದ ಆಸ್ತಿ ಏನು ಸರ್ ಆಗಿದ್ರೆ? ಸರ್ ಆಸ್ತಿ ಅಂತಂದರೆ ಒಂದು ಆರೋಗ್ಯ ಬಹಳ ಮುಖ್ಯವಾಗಿ ಇರುತ್ತೆ. ಇನ್ನು ಮಿಕ್ಕಿದ್ದು ಸೈಡ್ನಲ್ಲಿ ಇರಬೇಕಾಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದ್ರ ಮೇಲೆ ಡಿಪೆಂಡ್ ಆಗಿ ಹೋಗೋದು ಸರಿ ಇಲ್ಲ ಆರೋಗ್ಯನ. ಏಕೆಂದರೆ ಅದನ್ನೇ ನಾವು ಮಾಡ್ತಾ ಕೂತ್ಕೊಂಡ್ರೆ ಆರೋಗ್ಯದಲ್ಲಿ ಹೊರಟೋಗುತ್ತಲ್ಲ. ಹೌದು. ಅಟ್ಲೀಸ್ಟ್ ಒಂದು 25% ಆರೋಗ್ಯ ಇಟ್ಕೊಂಡು ಇನ್ನು 75% ಇಟ್ಕೊಳ್ಳಿ. 25% ಇಲ್ಲ ಅದ್ರ ಮೇಲೆ. ಈಗ ಕುದುರೆಗೆ ಒಂದು ಲಾಳ ಕಟ್ಟಿರ್ತಾರೆ ಸರ್. ಹೌದು. ಯಾಕೆ ಕಟ್ಟಿರ್ತಾರೆ ಅಂತಂದ್ರೆ ದೃಷ್ಟಿ ಒಂದೇ ಸಮ ಬೀಳಿ, ಆ ಕಡೆ ಈ ಕಡೆ ಬಿದ್ದರೆ ಅದು ಮುಗಿಸ್ಬಿಡುತ್ತೆ ಅನ್ನೋ ಒಂದು ಉದ್ದೇಶದ ಮೇಲೆ. ನೀವು ಎಲ್ಲಿಯವರು? ನಿಮ್ಮ ಊರು ಯಾವುದು ಸರ್? ನಮ್ಮದು ಮೈಸೂರು. ಮೈಸೂರಲ್ಲಿ ಮೈಸೂರು ನಂಜುಮಳ್ಗಿನಲ್ಲಿ ಇದ್ವಿ. ಓಕೆ. ಈಗ ನಿಮ್ಮ ತಂದೆ ನಿಮ್ಮ ತಾತ ಅವರೆಲ್ಲ ಎಷ್ಟು ವರ್ಷ ಬದುಕಿದ್ರು ಸರ್? ನಮ್ಮ ತಂದೆಯವರು 92-93 ಇಯರ್ಸ್ ಬದುಕಿದ್ರು ಸರ್. ಸೊ ನೀವು ಅನುವಂಶೀಯವಾಗಿ ನಿಮ್ಮೆಲ್ಲ ದೀರ್ಘಾಯುಷ್ಯನೇ ಇದೆ ಎಲ್ಲರಿಗೂ ಸರ್. ಈಗ ಎಲ್ಲರೂ ತೀರೋಗ್ಬಿಟ್ಟು ನಾನೊಬ್ಬನೇ ಇದ್ದೀನಿ ನಮ್ಮ ಕುಟುಂಬದಲ್ಲಿ. ಅವರ ಮಕ್ಕಳು ಎಲ್ಲರೂ ಇದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ, ಅದು ಬೇರೆ ಪ್ರಶ್ನೆ. ನಮ್ಮ ಕುಟುಂಬದಲ್ಲಿ ತೊಗೊಂಡ್ರೆ ನಾನೊಬ್ಬ ಇದ್ದೀನಿ ಸರ್. ಏನು ನಿಮ್ಮ ಕೆಲಸ ಏನಿತ್ತು ಅವಾಗೆಲ್ಲ? ಸರ್ ನಮ್ಮದು ಸ್ವಲ್ಪ ಓದಿಸಿದ್ರು. ಏನು ಓದಿದ್ರಿ ಸರ್? ನಾನು 2nd PUC ಓದಿದ್ದೀನಿ. ಮತ್ತೆ ನಮ್ಮದು ನಮ್ಮ ಅಣ್ಣ ಅವರು ಯಾವುದೋ ಒಂದು ಆವಾಗಿನ ಟೈಮ್ನಲ್ಲಿ ಒಂದು ಸಣ್ಣ ಬಿಸ್ನೆಸ್ ಅಂದರೆ ಅದೇ ದೊಡ್ಡದು. ಇವಾಗ IT ಕಂಪ್ನಿಗಳು ಅದು ಬೇರೆ ಇದೆ, ಅದು ಬೇರೆ. ಆವಾಗ ನಮ್ಮ ಅಣ್ಣನ ಜೊತೆನಲ್ಲಿ ಸೇರಿ ನಾವು ಯಾವುದೋ ಒಂದು ಸಣ್ಣ ವ್ಯಾಪಾರಗಳನ್ನ ಕಲ್ತ್ಕೊಂಡು ಅದರಲ್ಲೇ ಬಂದು ಮಕ್ಕಳಿಗೆಲ್ಲ ಓದಿಸಿ ಮಾಡಿ ಅವರು. ಏನು ವ್ಯಾಪಾರ ಅದು ಸರ್? ನಮ್ದು ಯಾವುದೋ ಒಂದು ಸಣ್ಣ ವ್ಯಾಪಾರ ಸರ್, ಸಣ್ಣ ವ್ಯಾಪಾರ. ಅದನ್ನ ಇಟ್ಕೊಂಡು ಅಣ್ಣ ಅವ್ರ ಜೊತೆ ಸೇರಿಕೊಂಡು ನಾವು ಅದನ್ನೇ ಕಂಟಿನ್ಯೂ ಮಾಡಿಬಿಟ್ಟೆ. ಆದರೆ ಮಕ್ಕಳನ್ನೆಲ್ಲ ಓದಿಸಿ ಗ್ರ್ಯಾಜುಯೇಟಲ್ಲಿ ಮಾಡಿ ಅವರವ್ರ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ. ಎಷ್ಟು ಜನ ಮಕ್ಕಳು ನಿಮಗೆ? ಸರ್ ನಮಗೆ 3 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗು. ಓಕೆ. ಗಂಡು ಮಗು ಬಂದು ಈಗ MBA ಓದಿದ್ದಾನೆ, ಅವನು ಡೆಲ್ ಕಂಪ್ನಿಯಲ್ಲಿದ್ದಾನೆ, ಆಸ್ಟ್ರೇಲಿಯಾ ಕಂಪ್ನಿ ಡೆಲ್, ಅದರಲ್ಲಿದ್ದಾನೆ. ಇನ್ನು 3 ಜನ ಹೆಣ್ಮಕ್ಳು, ಅವರು ಗ್ರ್ಯಾಜುಯೇಟ್ಗಳು, ಅವ್ರವ್ರ ಕೆಲಸದ ಮೇಲೆ ಅವರು ಇದ್ದಾರೆ. ಆಗಿದೆ ಸರ್, ಆಗಿದೆ. ಎಲ್ಲರದು ಮದುವೆ ಮಾಡಿ ಆಗಿದೆ ಸರ್. ಇನ್ನು ಮಗಂದು ಒಬ್ಬ ಆಗಬೇಕು, ಆಗುತ್ತೆ ಸರ್. ಈಗಿನ ವಯಸ್ಸಿನ ಯುವಕರು ನೋಡ್ತಿದ್ದೀರಲ್ಲ, ಅವರು ಎಷ್ಟೋ ಸರ್ ಕನ್ಫ್ಯೂಷನ್ ಇರ್ತಾರೆ. 20 ವರ್ಷದವರು 25 ವರ್ಷದವರು ಜಿಮ್ ಮಾಡೋಕ್ಕೆ ಇವಾಗ ಯೋಚನೆ ಮಾಡ್ತಾರೆ. ಅತಿಯಾಗೂ ಜಿಮ್ ಮಾಡೋಕ್ಕಾಗಲ್ಲ. ಅಥವಾ ಕೆಲವರು ಸಾಫ್ಟ್ವೇರ್ ಅವರು ಬರೀ ಲ್ಯಾಪ್ಟಾಪ್ ಮುಂದೆ ಕೂತು ಕೆಲಸ ಮಾಡ್ತಿರ್ತಾರೆ, ದಪ್ಪ ಆಗ್ಬಿಟ್ಟಿರ್ತಾರೆ, ಬೊಜ್ಜು ಬಂದ್ಬಿಟ್ಟಿರುತ್ತೆ, ಯಾವುದೋ ಫುಡ್ ತಿಂತಿರ್ತಾರೆ. ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ನಿಮಗೆ? ಸರ್ ಇದು ಒಂದು ವಿಧದಲ್ಲಿ ಯೋಚನೆ ಮಾಡಿದ್ರೆ, ಇವತ್ತು ತಟ್ಟೆನಲ್ಲಿ ಏನಿದೆ ಅದನ್ನು ಊಟ ಮಾಡ್ಬೋಣ ಅಂತೇಳಿ ಕೆಲವ್ರಿಗೆ ಇರುತ್ತೆ. ಕೆಲವರಿಗೆ ಅದರ ಲೋಪದೋಷ ಏನಿರುತ್ತೆ ಬೇಡವೋ ಅಂತಂದು ಅವರು ತಿಳುವಳಿಕೆ ಇಟ್ಕೊಂಡು ಅವ್ರು ಹಿಂದೆ ಸರಿತಾರೆ. ಅದಕ್ಕೆ ಹೇಳೋದಾದರೆ, ಒಬ್ರಿಗೆ ಕೇಸರಿ ಬಾತ್ ಬೇಕು, ಒಬ್ರು ಲಾಡು ಬೇಕು, ಒಬ್ರು ಮೈಸೂರು ಪಾಕ್ ಬೇಕು ಸರ್, ಅಷ್ಟೇ. ಈಗ ನಿಮ್ಗೆ ಯಾವುದು BP ಶುಗರು ಯಾವುದು ತೊಂದರೆ ಏನಿಲ್ಲ? ಇಲ್ಲ ಸರ್, ದೇವರಿಂದ ನನಗೂ ಇಲ್ಲ, ಯಾರಿಗೂ ಬರೋದು ಬೇಡ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಇಲ್ಲ, 80 ವರ್ಷ
ಅಫ್ಕೋರ್ಸ್ ಅವ್ರ ಶತಾಯುಷಿಗಳಾಗಲಿ, ಬಿ ಪಿ, ಶುಗರು, ಯಾವುದೇ ರೀತಿಯ ಏನೂ ಇಲ್ಲ. ಸೊ ಪ್ರತಿದಿನ ನೀವು ಮಾತ್ರೆ ತಗೋಬೇಕು ಅಂತ ಏನು ಇಲ್ಲವೇ ಇಲ್ಲ? ಇಲ್ಲ ಸರ್, ಇಲ್ಲ, ಬೇಡ ಸರ್. ಬೇಡ ಸರ್, ಬೇಡ ಬೇಡ, ಯಾರಿಗೂ ಬೇಡ ಸರ್, ಯಾರಿಗೂ ಬೇಡ. ಇಲ್ಲ ಸರ್, ನಾನು ಹಾಸ್ಪಿಟ್ಲ್ಗೆ ಹೋದವನೇ ಅಲ್ಲ ಸರ್. ಹಿಂದೆ ಈ ಚಿಕ್ಕ ವಯಸ್ಸಿನಲ್ಲಿ ಏನು ಅವರು ಇಂಜೆಕ್ಷನ್ ಕೊಟ್ಟರು ಅಷ್ಟೇ. ಮೊನ್ನೆ ಕೋವಿಡ್ ಟೈಮ್ನಲ್ಲೂ ನಾನು ಇಂಜೆಕ್ಷನ್ ತಗೋಬೇಕಲ್ಲಪ್ಪ ಅಂತೇಳಿ, ನೀವು ನಂಬುತ್ತೀರೋ ಇಲ್ವೋ ಸರ್ ನನಗೆ ಗೊತ್ತಿಲ್ಲ, ಇಂಜೆಕ್ಷನ್ ತಗೋಬೇಕು ಅಂತಂದ್ರೆ ನಾನು ಭಾಳ ಭಯಪಟ್ಟು ತಗೊಳ್ಳಿಲ್ಲ ಎಷ್ಟೋ ಸಾರಿ. ಆಮೇಲೆ ಒಂದು ಸಾರಿ ಮುಂದೆ ಕೂತ್ಕೊಂಡಾಗ ಸುಮ್ಮನೆ ಹಿಂಗಂತ ಇದ್ದೀನಿ, ನನ್ನ ಮೂಡೇನು ಅಂದರೆ ನನ್ನ ಪೇಯ್ನ್ ಬಂದ್ಬಿಡುತ್ತಲ್ಲ ಅನ್ನೋದು ನನ್ನ ಮೂಡಿದೆ. ಅವರು ಆಗಿದೆ ಅಂಕಲ್ ನೀವು ಹೇಳಿ ಅಂತಾರೆ. ಎದುರುಗಡೆ ಕೂತಿದ್ದವರು ಹೇಳಿದ್ರು ಆಗಿದೆ ನೀವು ಹೇಳಿ ಅಂತ ಅಂದ್ಕೊಂಡು ಆವಾಗಿದ್ದೆ. ಈಗ ಒಂದು ಹಲ್ಗಳೆಲ್ಲ ಬಿದ್ದಿದೆ, ಆದರೂ ಕೂಡ ನಾವು ಅದ್ರ ಮೇಲೆ ಗಮನ ಇಟ್ಟಿಲ್ಲ. ಅದೊಂದು ನಾನು ಫಿಟಪ್ ಮಾಡಿಸ್ಬೇಕು ಅದನ್ನ. ಆ ಇಂಜೆಕ್ಷನ್ಗೋಸ್ಕರ ಎದುರ್ಕೊಂಡು ನಾನು ಒಂಚೂರು ಹಿಂದೆ ಬಂದೆ ಅಷ್ಟೆ. ಅದಕ್ಕೊಂದು ಟೈಮ್ ಬರುತ್ತೆ. ಸಾಮಾನ್ಯವಾಗಿ ಯಾರಾದರೂ ನಾಗರಬಾವಿನಲ್ಲಿ ವಾಸ ಮಾಡ್ತಿದ್ರೆ, ನಾಗರಬಾವಿಯಿಂದ ಚಂದ್ರ ಲೇಔಟ್ಗೆ ಹೇಗೆ ಹೋಗ್ತೀರಾ ಅಂತ ಕೇಳಿದ್ರೆ, ಸಿಂಪಲ್ ಹರೀಶ್, ವೆಹಿಕಲ್ ತೊಗೊಂಡು ಹೋಗ್ತೀವಿ, ಕಾರು, ಟೂ ವೀಲರು, ಅಥವಾ ಯಾರು ಅದಿಲ್ಲ ಬಸ್ ಹತ್ಕೊಂಡು ಹೋಗ್ತೀವಿ, ಇಲ್ಲ ಅದ್ರ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಈ ಸಾಹೇಬ್ರು ಕೇಳಿ, ವಿಜಯನಗರದಿಂದ ಚಂದ್ರ ಲೇಔಟ್ಗೆ ಅಥವಾ ನಾಗರಬಾವಿಯಿಂದ ಚಂದ್ರ ಲೇಔಟ್ಗೆ ಹೇಗೆ ಹೋಗ್ತೀರಾ ಅಂದರೆ, ಸಿಂಪಲ್ ಹರೀಶ್ ಅವರೇ, ಮನೆಯಿಂದ ಏನೋ ಸಾಮಾನ್ಯರ ಬ್ಯಾಗ್ ತಗೊಂಡು ನೀಟಾಗಿ ಅರ್ಧ ಗಂಟೆಲಿ ನಡ್ಕೊಂಡು ಹೋಗಿ ಆ ಕೆಲಸ ಮುಗಿಸ್ಬಿಟ್ಟು ಅರ್ಧ ಗಂಟೆ ವಾಪಸ್ ಬರ್ತೀನಿ ನಡ್ಕೊಂಡು ಅಂತಾರೆ. ಸರ್ ಅದು ಹಿಂದೆ ಅನ್ಬಿಲೀವಬಲ್, ಇದು ನಿಜ ಹೇಳ್ತೀನಿ. ಯಾರು ಮಾಡ್ತಾರೋ ಗೊತ್ತಿಲ್ಲ, ನೀವು ಒಬ್ಬರೇ ಮಾಡ್ತೀರಾ ಅನ್ಸುತ್ತೆ ನಂಗಿದೆನಾ ಸರ್. ಹಿಂದೆ ಪರ್ಲಾಂಗಟ್ಲೆ ಮೈಲಿಗಟ್ಲೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರು ಸರ್. ಇವಾಗಿನ ಜನರೇಷನ್ ಏನಾಗಿದೆ ಅಂದ್ರೆ, ಒಂದು ಪರ್ಲಾಂಗ್ಗೆ ಯಾಕಂದ್ರೆ 10 ಜನ ಹೋಗ್ತಾ ಇರ್ತಾರಲ್ಲ, ಕರೆಕ್ಟ್, 10 ಜನ ಹೋಗ್ತಾ ಇರ್ತಾರಲ್ಲ, ನಾವು ಹಿಂದೆ ಫಾಲೋ ಮಾಡ್ಬೇಕಾಗುತ್ತೆ ಸರ್. ಆಯ್ತು, ನಾವು ಹಿಂದೆ ಫಾಲೋ ಮಾಡ್ಬೇಕಾಗುತ್ತೆ. ಈಗ ಬೋಗಿ ಹೆಂಗ್ ಹೋಗುತ್ತೆ ಹಂಗೆ ಹೋದ್ರೆ ಎಂಜಿನ್ ಹೋಗುತ್ತೆ, ಎಂಜಿನ್ ಹೆಂಗ್ ಹೋಗುತ್ತೆ ಹಂಗೆ ಹೋದ್ರೆ ಬೋಗಿ ಹೋಗುತ್ತೆ. ಆ ಎಂಜಿನ್ ಸ್ವಲ್ಪ ಹಿಂಗಂದ್ರೆ ಬೋಗಿಗಳೆಲ್ಲ ಬಿದ್ದು ಹೋಗ್ತವೆ. ಸರಿ, ಈಗ 10 ಜನ ಇರ್ತೀವಿ ಸರ್. 10 ಜನದಲ್ಲಿ ನನ್ನ ಪ್ರಶ್ನೆ, ನೀವು ಈ ನಡ್ಕೊಂಡು ಹೋದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತನಾ, ಹೆಂಗದು ಸರ್? ನಡಿಬೇಕು ನಿಜ, ಆದ್ರೆ ನಾನು ಊರೆಲ್ಲ ನಡೀತೀನಿ ಅಂದ್ರೆ ಆಗೋದಿಲ್ಲ ಸರ್. ಅದು ಯಾವುದೋ ಒಂದು, ಈಗ ಪಾರ್ಕ್ ಇರುತ್ತೆ, ಏನೋ ಒಂದು 10 ನಿಮಿಷ ನಡ್ಕೊಂಡು ಹೋಗೋಣ ಅಂತ ಹೇಳಿ ಮನಸ್ಸು ದೃಢ ಮನಸ್ಸು ಮಾಡಿದ್ರೆ ಅದು ನಡೆದೋಗುತ್ತೆ ಸರ್, ಅಷ್ಟೇ. ಮ್ಯಾರಥಾನ್ಗೆಲ್ಲ ಹೋಗ್ತಿರಂತೆ ಸರ್? ಹೋಗಿದ್ದು ನಮ್ಮ ಸಾಹೇಬ್ರೆ ಕರ್ಕೊಂಡು ಹೋಗಿದ್ರು, ಇಲ್ಲಿ ಸರ್ ಇಲ್ಲ ಇಲ್ಲಿ ಸರ್ರೇ ಕರ್ಕೊಂಡು ಹೋಗಿದ್ರು. ಆವಾಗ ಅಲ್ಲಿ ಯಾವುದೋ ಫ್ರೀ ಹ್ಯಾಂಡ್ಸ್ ಹೇಳ್ಕೊಡಿ ಅಂತ ಹೇಳಿ ಹೇಳಿದ್ರು. ಆ ಫ್ರೀ ಹ್ಯಾಂಡ್ಸ್ ಸ್ವಲ್ಪ ಹೇಳ್ಕೊಟ್ಟೆ. 5K 10K ಮ್ಯಾರಥಾನ್ಗೆಲ್ಲ ಹೋಗ್ತಾರೆ ನರಸಿಂಹರಾಜು ಅವರು ಸರ್. ಅದೊಂದು ಕರ್ಕೊಂಡು ಹೋಗಿದ್ರು. ಹೆಂಗ ಅನಿಸ್ತು ಸರ್? ಇಲ್ಲ ಸರ್, 10 ಜನದಲ್ಲಿ ಸೇರಿದ್ರೆ ಆ ಸಂತೋಷನೇ ಬೇರೆ ಸರ್, ಆ ಸಂತೋಷನೇ ಬೇರೆ. ಈಗ ನಾವು ಒಬ್ಬರಿದ್ರೆ ಒಂಟಿ ಆಗೋಗ್ಬಿಡ್ತೀವಿ, ಇಬ್ಬರಿದ್ರೆ ಕ್ರಿಕೆಟ್ ಆಟ ಆಡ್ಬೋದು, 3 ಜನ ಇದ್ರೆ ಸಾಮ್ರಾಜ್ಯ ಕಟ್ಬೋದಲ್ಲ ಸರ್. ಒಂದು ಮಾತಿದೆ ಸರ, ತುಂಬ ಫಾಸ್ಟಾಗಿ ಹೋಗ್ಬೇಕು ಅಂದರೆ ಒಬ್ಬರೇ ಹೋಗ್ಬೇಕು, ತುಂಬ ದೂರ ಹೋಗ್ಬೇಕು ಅಂದರೆ ಜೊತೆಗಾರ ಇರಬೇಕು ಅಂತ. ಅದು ಅವರವರ ಮನಸ್ಸಿನ ಪ್ರೇರಣೆ ಸರ್, ಅವ್ರ ಮನಸ್ಸಿನ ಪ್ರೇರಣೆ ಆಗುತ್ತೆ ಸರ್. ಈಗ ನನ್ನ ಮನಸ್ಸೇ ತಗೊಳ್ಳಿ, ನಾನು ಹೋಗ್ಬೇಕು ಅಂತಂದ್ರೆ ನನಗೆ ಇನ್ನೊಬ್ಬರು ಬೇಕು, ಅವ್ರು ಬೇಕು ಅನ್ನೋಂಥ ಗುರಿ ನನಗಿರಲ್ಲ. ನನ್ನ ಮನಸ್ಸನ್ನ ಸ್ಥಿಮಿತ ಕಳ್ಕೊಳ್ಳಲ್ಲ. ನನ್ನ ಗುರಿ ಏನಿದೆಯೋ ಅದನ್ನ ನಾನು ದಾಟ್ಕೊಂಡು ಹೊರಟೋಗ್ತೀನಿ. ನನ್ನ ಮನಸ್ಸೆಲ್ಲ ಅಲ್ಲಿರುತ್ತೆ. ಈಗ ರಿಲಿಯನ್ಸ್ಗೆ ಹೋಗ್ಬೇಕು ಅಂತ ಅಂದರೆ, ತಡಿಯಪ್ಪ ನಮ್ಮ ಬ್ಯಾಗ್ ತೊಗೊಂಡು ಬ್ಯಾಗ್ನ ಇಟ್ಕೊಳ್ಳೋರೊಬ್ಬರು ಬೇಕು, ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ನಾನು ರಿಲಿಯನ್ಸ್ ಹೋಗ್ಬೇಕಲ್ಲ, ಈಗ ಟೈಮ್ ಎಷ್ಟಿದೆ, ಮುಂದಕ್ಕೇನಿದೆ ಅದನ್ನ ನೋಡಿಕೊಂಡು ನಾನು ಯಾವುದು ಮರೆಯಲ್ವಾ ನೀವು? ಎಲ್ಲ ನೆನಪಿರುತ್ತಾ? ಹಾಗೆ ಹೇಳೋಕ್ಕಾಗಲ್ವಲ್ಲ ಸರ್. ಉಪ್ಪು ಖಾರ ತಿಂದವ್ರು ನಾವು ಮಿಸ್ಟೇಕ್ ಮಾಡ್ತೀವಲ್ಲ. ಅಲ್ಲ, ಜನರಲ್ ಆಗಿ ವಯಸ್ಸಾದ್ಮೇಲೆ ಎಷ್ಟೋ ಮರ್ತು ಬಿಡ್ತೀವಿ, ನೆನಪಾಗಲ್ಲ ಅಂತೆಲ್ಲ ಅಂತಿರ್ತೀವಿ. ನಿಮ್ಗೆ ಹಾಗಾಗುತ್ತಾ ಆಗಲ್ವಾ ಅಂತ ಕೇಳ್ತಾ ಇದ್ದೀನಿ ಸರ್. ಅಷ್ಟು ನನಗೇನು ಅನ್ನಿಸ್ತಿಲ್ಲ ಅಷ್ಟೇ ಏನು ನನಗೆ ಅನ್ನಿಸ್ತಿಲ್ಲ. ಮರಿತೀವಿ, ಬಟ್ 10 ಸಾರಿ ಮರೆಯೋ ಬದಲು 1 ಸಾರಿ ಮರಿತೀವಿ. ಅದು ಓಕೆ. ಬಟ್ ವಯಸ್ಸಿಗೆ ತಕ್ಕಾಗ ಆ ಥರ ಮರುಗಿರುವಂತ ಏನಿಲ್ಲ ಸರ್. ಅದನ್ನೆಲ್ಲ ನಾವು ತಿಳ್ಕೊಂಡಾಗುತ್ತೆ ಸರ್. ಈಗ ಆ ಕೆಲಸ ಮಾಡಬೇಕು ಅನ್ನೋ ದೃಢ ಮನಸ್ಸು ಇಟ್ಕೊಂಡ್ರೆ ನಾವೇನು ಮಾಡಬೇಕು ಅನ್ನೋದು ಭವಿಷ್ಯ ಇರುತ್ತೆ ಅದರಲ್ಲಿ. ಈಗ ಇತ್ತೀಚೆಗೆ ಎಷ್ಟೋ ನ್ಯೂಸ್ಗಳು ನೀವು ನೋಡ್ತಿರ್ತೀರ. ಅಂದರೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ,
ಏನನ್ಸುತ್ತೆ ಅವಾಗೆಲ್ಲ ಬಿಕಾಸ್ ಇಷ್ಟೊಂದು ನೀವು ದೃಢಕಾಯರಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಏನನ್ಸುತ್ತೆ ಅವಾಗೆಲ್ಲ? ಸರ್, ಒಂದು ಹೆರಿಡಿಟಿ ವೀಕ್ನೆಸ್ಸು ಅನ್ನೋದು ಒಂದು ಬಂದ್ಬಿಟ್ಟಿರುತ್ತೆ. ಇನ್ನೊಂದು ಹೇಳಿದ್ರೆ ಈ ಫುಡ್ಡುನಲ್ಲಿ ಸ್ವಲ್ಪ ಭಾಳ, ಏಕೆಂದರೆ ಪ್ರತಿಯೊಂದಕ್ಕೂ ಕಲರ್ ಬಂದು ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಕೃತಕ ಬಣ್ಣ ಮಿಶ್ರಿತ ಹೌದು ಸರ್. ಏನಿಲ್ಲ, ಕ್ಯಾರೆಟ್ ತಗೊಳ್ಳಿ, ನ್ಯಾಚುರಲ್ ಕಲರ್ಗೆ ಇನ್ನೂ ಫಾಸ್ಟ್ ಕಲರ್ ಕೊಟ್ಬಿಟ್ರೆ ಬೇಗ ಸೇಲ್ ಆಗ್ಬಿಡುತ್ತೆ ಅನ್ನೋದೊಂದು ಇರುತ್ತೆ ಸರ್. ಅದೊಂದು ಹೀಗಾಗಿ ಆಗಿರ್ಬೋದು ಸರ್, ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಾಗಿ ನನಗೆ ಗೊತ್ತಿಲ್ಲ. ಬಟ್ ಏನನ್ಸುತ್ತೆ ಅಂದರೆ ಚಿಕ್ಕ ವಯಸ್ಸಿಗೆ ಅವರೆಲ್ಲ ಅಷ್ಟೊಂದು ಒದ್ದಾಡ್ತಿದ್ದಾರೆ, ಅವ್ರಿಗೆಲ್ಲ ನಿಮ್ಮ ಕಡೆಯಿಂದ ಒಂದಷ್ಟು ಇನ್ಸ್ಪೈರ್ ಆಗಲಿ ಅಂತ, ಹೇಗೆ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ಳೋದು, ಹೇಗೆ ಈ ದೇಹವನ್ನು ದಂಡಿಸೋದು? ಅದು ನೋಡಿ ಸರ್, ಈಗ ತಂದೆ ತಾಯಿಗಳು ಹಿಂದಿನ ಒಂದು ಫಾಲೋ ಮಾಡ್ತಾರೆ. ಈಗಿನ ಎನ್ವೈರನ್ಮೆಂಟ್ ಹೊರಗಡೆ ಬಂದರೆ ಈಗ ಎಷ್ಟೋ ಕಲುಷಿತ ಆಗೋಗ್ಬಿಟ್ಟಿದೆ, ಮಕ್ಕಳುಗಳಲ್ಲಿ ಕಲುಷಿತ ಆಗೋಗ್ಬಿಟ್ಟಿದೆ. ಆ ಒಂದು ಹ್ಯಾಬಿಟ್ಟು ಇಲ್ಲಿ ಬರ್ತಾ ಇಲ್ಲ, ಹೀಗಾಗಿದೆ ಸರ್. ಮೊದಲೆಲ್ಲ ನಾವು ತಿನ್ನೋ ಆಹಾರ ಔಷಧಿ ಆಗ್ತಿತ್ತು. ಹೌದು. ಇವಾಗ ಹಂಗಲ್ಲ, ಔಷಧಿನೇ ಆಹಾರ ಥರ ತಿನ್ಬೇಕಾದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಲಿಮಿಟೇಷನ್ ಅಲ್ವಾ? ಯಾವ ಫುಡ್ ತಿನ್ಬೇಕಾದ್ರೂ ಏನಾಗ್ಬಿಡುತ್ತೋ ಅನ್ನೋ ಅರ್ಥದಲ್ಲಿ ಯೋಚನೆ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದ್ದೀವಿ. ನೀವೆಲ್ಲ ಒಳ್ಳೊಳ್ಳೆ ಫುಡ್ ತಿಂದು ಅಂದ್ರೆ ಮನೆ ಫುಡ್ಡು ಅಂತಂದ್ರಿ. ಬಟ್ ಮಕ್ಕಳಿಗೆಲ್ಲ ಅಟ್ರಾಕ್ಷನ್ ಇರೋದೇ ಬೇರೆ ಕಡೆ, ಹೊರಗಡೆ ಬಣ್ಣದ ಫುಡ್ಡು, ಡಿಸೈನ್ ಫುಡ್ಡು. ಇದು ಗೊತ್ತು, ಆದರೂ ಮಾಡ್ತಾರಲ್ಲ ತಪ್ಪು ಅಂತ ಸರ್. ಈಗ ಮನೆಯಲ್ಲಿ ಒಂದು ಶೂಟ್ ಕೇಸ್ ಇರುತ್ತೆ ಸರ್, ಜನತಾ ಬಜಾರ್ಗೆ ಹೋಗ್ತಾರೆ, ಅಲ್ಲೊಂದು ನೋಡು ನಮ್ಮ ಮನೆಗಿನ ಚೆನ್ನಾಗಿದೆಯಲ್ಲ, ಅವ್ರ ಮನೇಲಿ ಇದೆಯಲ್ಲ, ಆ ಶೂಟ್ ಕೇಸ್ ತೊಗೊಳ್ಳೋಣ ಅನ್ನೋಂಥ ಪರಿಸ್ಥಿತಿ ಬಂದು ಈ ರೀತಿ ಆಗಿದೆ. ಈಗ ಆನ್ಲೈನ್ ಬಂದ್ಬಿಟ್ಟಿದೆಯಲ್ಲ ಸರ್, ಆರ್ಡರ್ ಮಾಡಿದ್ರೆ ಮನೆಗೆ ತಿಂಡಿ ಬರುತ್ತೆ ಸರ್, ಎದುರುಗಡೆನೆ ಇರುತ್ತೆ. ಅಲ್ಲೇ ಬೋಂಡಾ ಬಜ್ಜಿ ಮಾಡ್ತಿರ್ತಾರೆ, ಅಲ್ಲೇ ಮಾಡ್ತಿರ್ತಾರೆ. ಈ ಆನ್ಲೈನ್ ಫೋನ್ ಮಾಡಿದ್ರೆ ಅವನಿಗೆ ಹೋಗುತ್ತದು, ಅಲ್ಲಿಂದಾನೇ ತಂದ್ಕೊಡೋದು. ಇವ್ರು ಹೋಗೋದಕ್ಕೆ ಆಗ್ತಾ ಇಲ್ಲ. ಎದ್ದೋಗಿ ನಡ್ಕೊಂಡೋಗಿ ತಗೊಂಡು ಬಂದು ತಿನ್ನಲ್ಲ ನಾವು ಅಂತ ಸೋಮಾರಿತನ. ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ನೀವು ಡಾಕ್ಟರ್ ಹತ್ರ ಎಲ್ಲ ಹೋಗೇ ಇಲ್ಲ ಹಂಗಾರೆ? ಸರ್ ಖಂಡಿತ ನಾನು ಹೋಗಿಲ್ಲ ಸರ್. ನಾನು ಹಿಂದೆ ಹೋಗಿದ್ದೀನೋ ಏನೋ ಗೊತ್ತಿಲ್ಲ ಸರ್ ನನಗೆ, ಹಿಂದೆ ಹೋಗಿದ್ದೀನೋ. ನಾನು ಏನಾದರೂ ಬಂದರೆ ಅಲ್ವಾ ಸರ್ ಹೋಗೋದು, ನಾನು ಏನಾದರೂ ಬಂದರೆ ಅಲ್ವಾ ಏನೋ ಹೋಗೋದು. ನಾನು ಒಂದೊಂದು ಟೈಮ್ನಲ್ಲಿ ತಡೆಯೋ, ಈಗ ಬೆನ್ನೋವಿದೆ, ಆ ಬೆನ್ನೋವಿಗೆ ಏನಿದೆ, ಬ್ಯಾಕ್ ಮಾಡಿಬಿಟ್ರೆ ಹೋಗ್ಬಿಡುತ್ತೆ ಕಣ, ಹಿಂಗೆ ಬ್ಯಾಕ್ ಮಾಡಿಬಿಟ್ರೆ ಹೋಗ್ಬಿಡುತ್ತೆ ಕಣ ಅಂತೇಳಿ ಬ್ಯಾಕ್ ಮಾಡಿಬಿಡ್ತೀವಿ. ಹಂಗೆ ಮಾಡಬಾರ್ದಾ? ಹಂಗೆ ಮಾಡಬೇಕಾ ಮಾಡಬಾರ್ದಾ? ಮಾಡಬೇಕಲ್ಲ ಸರ್, ಮಾಡಬೇಕಲ್ಲ ಸರ್, ಅದು ಪರಿಹಾರ ಅಲ್ವ ಸರ್. ಇನ್ನು ಮುಂದೆ ನೋಡಿ ಸರ್, ನಮ್ಮ ಕೈನಲ್ಲಾದಷ್ಟು ನಾವು ಮಾಡೋದು. ಆಗಲಿಲ್ಲಪ್ಪ ಅಂತಂದರೆ ದೇವ್ರದ್ದು ಹೆಗಲಿದೆಯಲ್ಲ, ಅದ್ರ ಮೇಲೆ ಹಾಕ್ಬಿಡೋದು. ದೊಡ್ಡದಿರುತ್ತೆ ಹೆಗ್ಲು, ಅದ್ರ ಮೇಲೆ ಹಾಕ್ಬಿಟ್ಟು ಮುಂದುವರಿತಾರೆ. ತುಂಬ ಸ್ಕಿಲ್ಫುಲ್ಲಾಗಿ ಮಾಡ್ತೀರಾ ನೀವು. ಮಾಡಿದ್ದೆಲ್ಲ ನಾವು ನೋಡ್ತಿದ್ವಲ್ಲ. ಈಗ ನನಗೆ ವಿಜಯ್ ಶರತ್ ಹೇಳ್ತಿದ್ರು, ಈ ರಿಯೋಸ್ ಫಿಟ್ನೆಸ್ನ ಓನರು ಗೆಳೆಯ, ಒಂದು ಸ್ವಲ್ಪ ಯಾಮಾರಿ ನಮಗೆ ಸರಿಯಾಗಿ ಅದು ಟೆಕ್ನಿಕಲಿ ಮಾಡದೆ ಹೋದರೆ ನಮ್ಮ ಬ್ಯಾಕ್ ಸ್ಪೈನಲ್ ಕಾರ್ಡೆಲ್ಲ ಹೋಗ್ಬಿಡುತ್ತೆ, ಆ ಥರದ್ದೆಲ್ಲ ಇದೆ ಅಂತ. ನೀವು ಈ ವಯಸ್ಸಿಗೆ ಅದನ್ನು ಸ್ಕಿಲ್ಫುಲ್ಲಾಗಿ ಕಲ್ತ್ಕೊಂಡಿದ್ದೀರಲ್ಲ ಸರ್? ಸರ್ ಅದು ಸ್ವಲ್ಪ ಅನುಭವ ಬೇಕಾಗುತ್ತೆ ಸರ್, ಅದು ಅನುಭವ ಬೇಕಾಗುತ್ತೆ, ಬ್ಯಾಲೆನ್ಸ್ ಮೇಲೆ ಅಷ್ಟೇ. ಇಲ್ಲೆಲ್ಲ ನೀವು ಬಂದು ನೋಡಿದಾಗ ಚಿಕ್ಕ ವಯಸ್ಸಿನವರೆಲ್ಲ ಮಾಡ್ತಿರ್ತಾರೆ, ಅವರೆಲ್ಲ ಚೆನ್ನಾಗಿ ಮಾಡ್ತಾರಾ ಸರ್? ಅದು ಯಾಕೆಂತಂದರೆ ಇವತ್ತಿನ ದಿನ ನಾವು ತಿಳುವಳಿಕೆ ಕೊಡೋದಕ್ಕೆ ಕಷ್ಟ ಆಗ್ತದೆ. ಯಾಕೆ ಸರ್? ನಿಮಗೆ ಗೊತ್ತು, ಹೇಳ್ಕೊಡ್ತೀರಂತಲ್ಲ ನೀವು, ಯಾರು ತಪ್ಪು ಮಾಡಿದ್ರೆ? ಆಕಸ್ಮಿಕವಾಗಿ ಸುಮ್ಮನೆ ಕೂತಿರ್ತಾರಲ್ಲ, ಯಾಕೆ ಕೂತಿದ್ದೀರಿ ಏನೋ ನನ್ನ ಮನಸ್ಸಿನಲ್ಲಿ ಏನು ಬರುತ್ತೆ ಅಂದರೆ, ಕೈನಲ್ಲಾಗಿದ್ದೇನೋ ಒಂದು ಹೇಳ್ಕೊಡೋಣ, ಇನ್ನು ಮಿಕ್ಕಿದ್ದು ಅವ್ರು ಏನಾದರೂ ತಿಳ್ಕೊಂಡು ಹೋಗ್ಲಿ, ನಾನು ಈ ಕಡೆ ಬಂದಾಗ ಏನಾದ್ರು ಮಾತಾಡ್ಕೊಂಡು ಹೋಗ್ಲಿ, ಅದು ಬೇಡ. ಅವ್ರು ಮಾಡ್ತಾರೋ ಇಲ್ವೋ, ಎದುರುಗಡೆ ಒಂದೇ ಎರಡು ಮಾಡ್ತಾರ, ಸಾಕು ಬಿಡಿ, ಅಷ್ಟೇ ಸಂತೋಷ ಅಂತ ಬಿಟ್ಬಿಡ್ತೀವಿ. ಸೊ ಯುವಕರೆಲ್ಲ ಜಿಮ್ ಮಾಡಬೇಕು ಅಥವಾ ವರ್ಕೌಟ್ ಮಾಡಬೇಕು, ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ. ಸರ್ ಇವಾಗ ಪರಿಸ್ಥಿತಿ ನೋಡಿದ್ರೆ 45 ಇಯರ್ಸ್ 50 ಇಯರ್ಸ್ ಬರ್ತಾ ಇದ್ದಾರಲ್ಲ ಸರ್ ಜಿಮ್ಗಳಿಗೆ. ನಾವು ನೋಡಲಿಲ್ಲ ಸರ್ ಹಾಗೆ, ಯಾಕೆಂದರೆ ಆರೋಗ್ಯ ಅನ್ನೋದು ಮನಸ್ಸಿಗೆ ಬಂದುಬಿಟ್ಟಿದೆ. ಈಗ ನೀವೇ ಹೇಳಿದ್ರಲ್ಲ ಸರ್, ಟಿ ವಿನಲ್ಲಿ 15 ವರ್ಷದ ಹುಡುಗರಿಗೆ ಈ ರೀತಿ ಬರ್ತಾ ಇದೆ ಅಂತೇಳಿ.
ಅದು ಒಂದು ಏನೋ ತಗಲಿರುತ್ತೋ ಏನೋ ಮನಸ್ಸಿಗೆ ಬಂದ್ಬಿಡುತ್ತೆ ಸರ್, ಮನಸ್ಸಿಗೆ ಬಂದ್ಬಿಡುತ್ತೆ. ಇದು ನೀವು ಮೊದಲಿಂದನೂ ಮಾಡ್ತೀರಾ ಅಥವಾ ವಯಸ್ಸಾದ್ಮೇಲೆ ಮಾಡಕ್ಕೆ ಶುರು ಮಾಡಿದ್ರೋ? ಇಲ್ಲ ಸರ್, ಮೊದಲಿಂದ ಸುಮ್ಮನೆ ಈಗ ನಮ್ಮ ಬಿಸ್ನೆಸ್ ಇದೆಯಲ್ಲ, ಹೇಳಿದ್ನಲ್ಲ ಸರ್, ಬಿಸ್ನೆಸ್ ಮಾಡೋದು. ಅದೇ ಚಿಕ್ಕ ಬಿಸ್ನೆಸ್ ನೀವು ಹೇಳಿದ್ರ, ಚಿಕ್ಕ ಬಿಸ್ನೆಸ್ ಅಂದ್ರೆ ಖಂಡಿತ ನಾನು ಹೊರಗಡೆ ಹೋಗೋದು ಮಾಡೋದು. ಮತ್ತೆ ನನಗೆ ಇದೊಂದು ಹಾಬಿ. ಏನು ಈ ಒಂದು ಏನಾದರೂ ಒಂದಿತ್ತು ಅಂದರೆ ಎಕ್ಸರ್ಸೈಸ್ ಮಾಡೋದು, ಫ್ರೀ ಹ್ಯಾಂಡು. ಮೊದಲಿಂದ ಅಲ್ಲಿ ನಾನು ಇದಕ್ಕೆ ಹೋಗಿದ್ದೆ ಕಾಟನ್ ಪೇಟೆನಲ್ಲಿ ಮೊದಲು. ಆವಾಗ ಸುವೇಗ ಅಂತ ಬರ್ತಿತ್ತು ಸರ್, ಸುವೇಗ ಅಂತ ಬರ್ತಿತ್ತು. ಆಮೇಲೆ ಲೂನಾ ಬಂತು, ಆಮೇಲೆ TVS ಬಂತು, ಆಮೇಲೆ ಕರೆಕ್ಟ್ ಹೀರೋ ಪುಚ್ ಬಂತು, ಎಲ್ಲ ಬಂತಲ್ಲ. ನಾನು ಸುವೇಗ ಇಟ್ಕೊಂಡಿದ್ದೆ. ಡೈರೆಕ್ಟ್ ಕಾಟನ್ ಪೇಟೆನಲ್ಲಿ ಇದರಲ್ಲಿ ರೈಟ್ ಸೈಡ್ನಲ್ಲಿ ಒಂದಿತ್ತು, ಅಲ್ಲಿಂದ ಬಂದೆ. ಆಮೇಲೆ ಸ್ವಲ್ಪ ನಾನು ಎಲ್ಲೆಲ್ಲಿ ಇದ್ದೀನೋ ಅಲ್ಲಲ್ಲಿ ಒಂದು ಚೂರು ಮಾಡಿದ್ದೀನಿ ಸರ್, ಇಲ್ಲ ಅಂತ ನಾನು ಹೇಳಲ್ಲ. ಯಾಕೆ ನನಗೊಂದು ಹಾಬಿ ಅದು, ನನಗೊಂದು ಹಾಬಿ. ಈಗ ತಡೆಯೋ ಎಲ್ಲಿ ಜಿಮ್ ಇದೆಯೋ ಹೋಗೋಣ. ಮೊನ್ನೆ ನಾನು ಮೈಸೂರಿಗೆ ಹೋಗಿದ್ದೆ, ನಮ್ಮ ಬಾಂಬೆನ ಮನೆ ಇತ್ತು ಕುವೆಂಪು ನಗರದಲ್ಲಿ. ಸರಿ, ನನಗೆ ಹಿಂಗೆ ಕೂತಿದ್ರೆ ಅಪ್ಪ ಇಲ್ಲಿ ಜಿಮ್ ಎಲ್ಲಿದೆ ಅಂತ ಅಂದೆ. ಅಲ್ಲ ನನ್ನ ಹಾಬಿನಲ್ಲಿ ನೋಡಿ ಬಾವ ಹಿಂಗೆ ಇದೆ ಅಂತ ಅಂದರು. ನಾನು ಅಲ್ಲೆಲ್ಲ ಹುಡುಕ್ತೀನಿ, ಕಾಣಲಿಲ್ಲ. ಅಲ್ಲಿ ಮೇಲ್ಗಡೆ ಅಪ್ಸ್ಟೇರ್ನಲ್ಲಿದೆ. ಹೋದೆ, ಸರ್ ನಾನು ಜಿಮ್ ನೋಡಬೇಕಲ್ಲ ಅಂದೆ. ನೋಡಿ ಅಂದರು. ನೋಡ್ಕೊಂಡು ಒಂದು ರೌಂಡ್ ಬಂದೆ. ಇಲ್ಲೆಲ್ಲ ಇದೇ ಮಿಷಿನ್ಗಳಲ್ಲಿ ಹೆಸರು ಬೇರೆ ಬೇರೆ, ಉಸಿರೆಲ್ಲ ಒಂದೇ ಇರುತ್ತೆ. ಆಯಿತು, ನೋಡ್ಕೊಂಡು ಬಂದೆ. ಸರ್ ಇದು ಏನೋ ನಾನೊಂಚೂರು ಮಾಡ್ಬೋದು, ಒಂದು 5-10 ನಿಮಿಷ ಅಂದೆ. 5-10 ನಿಮಿಷ ಮಾಡ್ಬೋದು ಅಂದೆ. ಅವ್ರು ಇದ್ಕೊಂಡು ನೋಡಿ ನಾನು ವಾರಮಪ್ಪು ಎಲ್ಲ ಹೇಳ್ಕೊಟ್ಟು ಮಾಡಿ ಆಮೇಲೆ ಶುರು ಮಾಡ್ತೀನಿ ಅಂದರು. ಯಾರು ಅವರು ಇನ್ಸ್ಟ್ರಕ್ಟರ್. ಈಗ ಹೌದಪ್ಪ ಅಂತೇಳಿ ಅವ್ರ ಹೆಸರು ಇರುತ್ತೆ. ನಾವು ಅವ್ರ ಮನೆಗೆ ಹೋದ್ಮೇಲೆ ಹೌದಪ್ಪ ಅಂತೇಳಿ ನಾವು ಹೇಳಬೇಕು. ಇಲ್ಲಪ್ಪ ಅಂದ್ರೆ ಕೋಪ ಬಂದ್ಬಿಡುತ್ತೆ. ಆಯಿತು, ನೋಡಿದ್ರ ಆಯಿತು ಸರ್, ನೋಡಿದ್ವಿ, ಏನೋ ಒಂದು 10 ನಿಮಿಷ ಮಾಡೋಣ ಅಂತ ಅಂದ್ಕೊಂಡು ಅವ್ರಿಗೂ ಏನು ಗೊತ್ತಿದೆ ಅವ್ರು ಹೇಳಿದ್ರು. ಒಂದು ನೋಡಿ ವಾರ್ಮಪ್ ಮಾಡಿ ಇದು ಅಲ್ಲಿ ಯಾವುದೋ ಒಂದು ಖಾಲಿ ಮೆಷಿನ್ ಇತ್ತು, ಅದೇ ಇದು ಇತ್ತಲ್ಲ ಡಬಲ್ ಬಾರ್, ಅದು. ಸರ್ ಅದನ್ನು ಮಾಡ್ಬೋದಾ ಒಂದು 10 ನಿಮಿಷ ಅಂದರೆ? ಅದನ್ನು ಬೇಕಾದ್ರೆ ಮಾಡಿ ಅಂದರು. ಸರಿ ಅಂತೇಳಿ ಹತ್ಬಿಟ್ಟೆ. ನೋಡಪ್ಪ ಯಜಮಾನ್ರು ಮಾಡ್ತಾ ಇದ್ದಾರೆ ಅಂತ ಅಂದರು. ನಮ್ಗೆ ಅಷ್ಟೇ ಸಂತೋಷ. ಮಾಡಿಬಿಟ್ಟೆ. ಅವ್ರು ಫೋಟೋ ಇಳಿಸ್ಕೊಂಡ್ರು. ಆಮೇಲೆ ಅಲ್ಲಿ ಡಂಬೆಲ್ಸ್ ಇತ್ತಲ್ಲ, ಡಂಬೆಲ್ಸ್ ತೊಗೊಂಡೆ ಮಾಡ್ತಾ ಏನು ಮಾಡ್ತಾ ಇದ್ದೀರಿ ಅಂತ ಅವ್ರಿಗೆ ಅನುಮಾನ ಬಂದ್ಬಿಡ್ತು. ಏನು ಅನುಮಾನ ಏನು ಮಾಡ್ತಾ ಇದ್ದೀರಿ? ಫುಲ್ ಓವರ್ ಮಾಡ್ತಾ ಇದ್ದೀನಿ. ಅದೇ ಒಂದು 25 kg ಡಂಬೆಲ್ ಹೋಯ್ತು. ಫುಲ್ ಓವರ್ ಮಾಡೋಣ ಅಂದ್ಕೊಂಡು ಮಾಡಿ, ನಾನೇ ತಂದು ಕೊಡ್ತೀನಿ ಅಂತ ತಂದುಕೊಟ್ರು. ಈ ಹಾಬಿ ನಮ್ಮದು. ನಾವೇನು ಮಾಡ್ತೀವಿ ಹೇಳ್ತೀವಿ ಕೇಳಿ. ಈಗ ಸಪೋಸ್ ಯಾರೋ ಮೈಸೂರಿಗೆ ಹೋಗ್ತಾರೆ ರಿಲೇಟಿವ್ ಮನೆಗೆ ಅಂತ, ನೀವು ಅಂದ್ರಲ್ಲ ಜಿಮ್ ಎಲ್ಲಿದೆ ಅಂತ ಕೇಳ್ತಾರಲ್ಲ, ಅವ್ರು ಹೋಗಿ ಇಲ್ಲಿ ಈಟೌಟ್ ಪ್ಲೇಸ್ ಯಾವ್ದು ಚೆನ್ನಾಗಿದೆ, ಎಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ, ಎಲ್ಲಿ ರುಚಿಯಾದ ಅಡುಗೆ ಸಿಗುತ್ತೆ ಅಂತ ಕೇಳ್ಬಿಟ್ಟು ಅಲ್ಲೋಗಿ ತಿಂತಾರೆ. ನೀವು ನೋಡಿದ್ರೆ ಜಿಮ್ಮು ಅಂತೀರಿ ಎಲ್ಲೋದ್ರು. ಸರ್ ಅದೇ ಹೇಳಿದ್ನಲ್ಲ ಸರ್, ಒಬ್ರು ಕೇಸರಿ ಬಾತ್ ಬೇಕು, ಒಬ್ರು ಆಡಬೇಕು, ಮೈಸೂರು ಪಾಕ್ ಬೇಕು ಅಂತೇಳಿ. ಅಂದರೆ ಅದು ಅವ್ರಿಗೆ ಅಲ್ಲ, ಅಂದರೆ ನಮ್ಮ ಆಲೋಚನೆ ಹಂಗಿರುತ್ತೆ, ಬಟ್ ನಿಜವಾದ ಆಲೋಚನೆ ಹಿಂಗಿರಬೇಕು ಅಂತ. ಏನೇ ಆದರೂ ಬಿಡಬಾರ್ದು, ನಮ್ಮ ಎಕ್ಸಸೈಸ್ ಬಿಡಬಾರ್ದು, ನಮ್ಮ ದೇಹ ದಂಡಿಸುವ ಕೆಲಸ ಮನಸ್ಸಿಗೆ ಪ್ರತಿದಿನದ ಹ್ಯಾಬಿಟ್ ಆಗಬೇಕು, ಹ್ಯಾಬಿಚುವಲ್ ಆಗಬೇಕು, ಅಥವಾ ಅದರ ಕಡೆ ಆಸಕ್ತಿ ಜಾಸ್ತಿ ಇರಬೇಕು ಅಂತ. ಅದು ನಿಮ್ಮಂಥವ್ರ ಕೈಲಿ ಆಗುತ್ತೆ ಸರ್. ಸ್ವಲ್ಪ ನಿಮ್ಮಂಥವ್ರು ನಮ್ಮನ್ನು ಇನ್ಸ್ಪೈರ್ ಮಾಡ್ತಿದ್ದೀರಾ. ಇನ್ನು ನಂಗೆ ನಿಜವಾಗ್ಲೂ ಹಂಗೆ ಅನಿಸ್ಬಿಡಿದೆ. ಬದುಕಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆರೋಗ್ಯ ಚೆನ್ನಾಗಿಟ್ಕೋಬೇಕು. ನಿಜ ಸರ್, 2 ಕಡೆನೂ ಗಮನ ಇರಬೇಕು, ಆದರೆ ಮೇಯ್ನ್ ಇದರಲ್ಲಿ ಇರಬೇಕು. ಮೊನ್ನೆ ಸರ್ ಒಬ್ಬೊಬ್ರಿಗೊಂದೊಂದು ಆಸೆ ಸರ್. ಜಪಾನ್ನವನು 19 ಕಂಪ್ನಿ ಇತ್ತಂತೆ ಸರ್. 19 ಕಂಪ್ನಿ ಇತ್ತಂತೆ. 19 ಕಂಪ್ನಿನೂ ಅವನು ಶಿವಭಕ್ತ. ಲೋ ಅಪ್ಪ ನನಗೆ ಯಾವ ಕಂಪ್ನಿನೂ ಬೇಡ ಕಣೋ ಅಂತ ಅವರವರ ಹೆಸರಿಗೆ ಬರೆದ್ಬಿಟ್ಟು ತ್ಯಾಗ ಮಾಡಿಬಿಟ್ಟು ಸನ್ಯಾಸಿಯಾಗಿ ಈಶ್ವರನ ಇದು ಮಾಡ್ಕೊಂಡು ಬಂದು. ಜಪಾನ್ನವ್ರು ಯಾರು ನಿಮಗೆ ಗೊತ್ತಿಲ್ಲದೆ ಇರೋದೇನಿಲ್ಲ, ನಿಮಗೆ 100% ಗೊತ್ತು, ನಮಗೆ 1%. ಈವನ್ ನಮ್ಮ ಮಾತಾಡೋಕ್ಕೂ ಬರೋಲ್ಲ. ನೀವು ಆಗಲೇ ನಾನೇನು ಹೇಳ್ಬೇಕಾಗಿಲ್ಲ, ಇದುವರೆ ನೀವು ಮಾತಾಡೋದು ಜನ ನೋಡಿದ್ದಾರೆ ಏನೇನು ಮಾತಾಡ್ತಿದ್ದೀರಿ ಅಂತ. ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತ. ಬದುಕಲ್ಲಿ ಗುರಿ ಏನು? ಗುರಿ ಏನಿಲ್ಲ ಸರ್. ಗುರಿ ಪರಮಾತ್ಮನಲ್ಲಿ ಏನು ಲೆಕ್ಕ ಇರುತ್ತೋ ನಾನು ಹೇಳೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ರೆ ಅದೇ ಗುರಿ ಸರ್, ಅಷ್ಟೇ. ಇನ್ನೇನು ನಮ್ಮ ಕೆಲಸ ಸ್ವಲ್ಪ ನಿಯತ್ತಿಂದ ಮಾಡಬೇಕಷ್ಟೆ, ನಿಯತ್ತಿಂದ ಮಾಡಬೇಕು. ಒಂದೇ ದೃಷ್ಟಿ ಇಟ್ಕೊಂಡು ಒಬ್ಬರಿಗೆ ಕೆಡಕು ಮಾಡಿಕೊಂಡು ನಾವು ಬದುಕೋದು ಬೇಡ. ನಮಗೆ ಏನಿದೆಯೋ, ನಮ್ಮ ತಟ್ಟೆನಲ್ಲಿ ಏನಿದೆಯೋ ಅದನ್ನು ನೋಡ್ಕೊಂಡು ಹೋಗ್ಬೇಕು ವಿನಾಸಿ ಬೇರೆಯವ್ರ ತಟ್ಟೆನಲ್ಲಿ ಇರೋದನ್ನು ನಾವು ನೋಡಿಕೊಂಡ್ರೆ. ಇಲ್ಲ, ಜನರಲಿ ನಿಮಗೆ
ಈಗ ಎಷ್ಟೋ ಜನ ವಯಸ್ಸಾಗಿರೋರು ಚಿಕ್ಕ ಮಕ್ಕಳು ಅಥವಾ ಬೇರೆ ಮಕ್ಕಳೆಲ್ಲ ಮಾಡೋದು ನೋಡಿ ಬೈತು, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ, ನೀವು ಯಾಕೆ ಹಿಂಗೆ ಮಾಡ್ತೀರಾ ಅಂತೆಲ್ಲ ಅನ್ಸುತ್ತಲ್ವ? ಆ ಥರದ್ದು ಬೇಜಾರು ಯಾರಾದರೂ ಮಾಡ್ಬೇಕಾದ್ರೆ ಆಗುತ್ತಾ ನಿಮಗೆ? ಸರ್ ಈಗ ಆ ಉಪದೇಶ ಮಾಡೋ ಕಾಲ ಅಲ್ಲ, ಸುಮ್ಮನೆ ಇದ್ಬಿಡ್ಬೇಕು ಅಂತ ಹೇಳಿ ಅಷ್ಟು ಬೇಕಾದ್ರೆ ಹೇಳ್ಬೋದು ಸರ್. ಯಾರಿಗೂ ಏನು ಹೇಳಲ್ವಾ ನೀವು? ಸರ್ ನಾನು ಹೇಳಕ್ ಹೋಗಲ್ಲ ಬಟ್ ನಿಮ್ಮ ಮನಸ್ಸಲ್ಲೇ ಬೇಜಾರಾಗುತ್ತಾ? ಅದಾಗುತ್ತೆ ಆಗುತ್ತೆ. ಏನು ನೋಡಿದಾಗ ಆಗುತ್ತೆ ಸರ್? ಈಗ ಚೆನ್ನಾಗಿ ಕುಡ್ಕೊಂಡು ಎಲ್ಲೋ ಮಲಗಿರ್ತಾರೆ, ಪಾಪ ಹೆಂಡತಿ ಬರ್ತಾರೆ 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 ಅಂತ ಕಾಯ್ಕೊಂಡಿದ್ದು ಒಂದೊತ್ತು ಊಟಕ್ಕೆ ಕಾಯ್ತಾ ಇರ್ತಾರೆ, ಒಂದೊತ್ತು ಊಟಕ್ಕೆ ಕಾಯ್ತಾ ಇರ್ತಾರೆ. ಅವ್ರು ಬರ್ತಾನೆ ಬೆಳಗಿನ ಜಾವ 5 ಗಂಟೆಗೆ, ಎಲ್ಲೋ ಬಿದ್ಕೊಂಡು ಎಲ್ಲೋ ಇದು ಮಾಡ್ಕೊಂಡು, ಅದು ಬೇಜಾರಾಗುತ್ತೆ. ಎಲ್ಲೋ ಚೆನ್ನಾಗಿ ಕುಡಿದ್ಬಿಟ್ಟು, ಸಂಪಾದನೆ ಇರುತ್ತೆ ಚೆನ್ನಾಗಿ ಈಸ್ಕೊಂಡು ಕುಡಿದ್ಬಿಟ್ಟು ಎಲ್ಲೋ ಮಲಗಿರ್ತಾನೆ, ಎಲ್ಲೋ ರಸ್ತೆನಲ್ಲಿ ಬಿದ್ದರೂ ಆಯಿತು. ಪಾಪ ಹೆಂಡತಿ ಅವ್ರು ತರ್ತಾನೆ, ನನ್ನ ಗಂಡ ತರ್ತಾನೆ ಅಂತ ಅಂದ್ಕೊಂಡು ಅದು ಯೋಚನೆ ಮಾಡ್ಕೊಂಡು ಅರ್ಧ ನಿದ್ರೆನೇ ಮಾಡೋದು ಮನೆಯಲ್ಲಿ. ಅವ್ನು ಬರೋದು ಬೆಳಗಿನ ಜಾವ 5 ಗಂಟೆಗೆ, ಅಥವಾ 4 ಗಂಟೆಗೆ ಬರ್ತಾನೆ. ನಿಮ್ಗೆ ಆ ಥರದ್ದು ಯಾವುದೂ ಚಟಗಳಿಲ್ವಾ? ಸರ್ ನಮಗೆ ಯಾವುದೂ ಇಲ್ಲ ಸರ್. ನೋಡಿ ಸರ್, ಧೂಮ ಪಾನ ಹೋಮ ಯಾವುದೂ ಇಲ್ಲ ಸರ್. ಮದ್ಯಪಾನ ಹೋಮ ಪಾನ ಧೂಮ ಹೋಮ ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ಅದೆಲ್ಲ ಯಾವುದೂ ಇಲ್ಲ ಸರ್. ಅಚ್ಚುಕಟ್ಟಾಗಿ ಮನೆಯಲ್ಲಿ ಬೇಕಾದ್ರೆ 500 ರೂಪಾಯಿ ಆಗಲಿ ಖರ್ಚು ಮಾಡ್ಕೊಂಡು ತಿಂದಾಕ್ಬಿಡ್ತೀವಿ ಸರ್ ಮನೆಯಲ್ಲಿ. ಅದೇನೋ ಯಾರೋ ಹೇಳ್ತಿದ್ರು, ನಾನ್ ವೆಜ್ ತಿಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ, ಅದು ಯಾವುದೋ ತಿಂದ್ರೆ ಏನೋ ಆಗ್ಬಿಡುತ್ತೆ, ಅವೆಲ್ಲ ಏನಿಲ್ವಾ ಸರ್? ಸರ್ ಅದು ಮನಸ್ಸಿನಲ್ಲಿ ಜಿಗುಪ್ಸೆ ಇಟ್ಕೊಂಡ್ರೆ ಎಲ್ಲ ಒಂದಾಗಿ. ಈಗ ಪಾನ್ ಇದು ಅಗಿತಾ ಇರ್ತಾನೆ, ಯಾವುದೋ ಪಾನ್ ಬಿಡಲ್ಲ ಸರ್. ಮತ್ತೆ ಜರ್ದ ಅಲ್ಲ ಇಡಿ ಸರ್, ಏನೋ ಇರುತ್ತೆ, ಗೊತ್ತಿರೋದೆಲ್ಲ ಹೇಳ್ತಾ ಇದ್ದೀನಿ ಈಗ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಶ್ರೀಂಗಾಮ ಅಗಿತಾ ಇರ್ತಾರೆ. ಅದು ಒಂದು ಬಿಡೋದಕ್ಕೆ ಹೋಗಿ ಇನ್ನೊಂದು ಎಲೆ ಅಡಿಕೆ ಶುರು ಮಾಡ್ತಾರೆ. ಎಲೆ ಅಡಿಕೆ ಬಿಟ್ಬಿಟ್ಟು ಕಡ್ಡಿಪುಡಿ ಶುರು ಮಾಡ್ಕೊಳಕ್ ಹೋಗ್ತಾರೆ. ಅಯ್ಯೋ, ಹೇಗೋ ಇರುತ್ತೆ ಸರ್ ಪ್ರಪಂಚ. ನಂಗೆ ಒಂದು ವಿಷಯ ಹೇಳಿ, ನಮ್ಮ ಜನಕ್ಕೆ ಗೊತ್ತು ಅದು ತಪ್ಪು, ಅದು ಮಾಡಬಾರ್ದು ಅಂತ, ಆದರೂ ತಪ್ಪು ಮಾಡ್ತಾರೆ ಯಾಕೆ? ಅದು ಒಂದು ವಿಧದಲ್ಲಿ ಸಣ್ಣ ಬುದ್ಧಿ ಅಂತ ಅನಿಸುತ್ತೆ, ಒಪ್ಕೊಳ್ತೀನಿ ಸರ್. ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ತಾಪದಿಂದ ಪರಿಹಾರ, ಅಕಸ್ಮಾತ್ ಮಾಡಿದ್ರೆ ಅದು ಪಶ್ಚಾತ್ತಾಪ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಹೊರಗಡೆ ತಿಂದರೆ ನಿಮ್ಮ ಆರೋಗ್ಯ ಕೆಟ್ಟು ಹೋಗುತ್ತೆ, ಹುಷಾರಾಗಿ ಓಡಾಡಿ, ನಿಮ್ಮ ಸೇಫ್ಟಿ ಬಹಳ ಮುಖ್ಯ, ಹಿಂಗೆಲ್ಲ ಎಲ್ಲ ಕಡೆ ಕಾಷನ್ಸ್ ಇರುತ್ತೆ, ಎಲ್ಲರಿಗೂ ಗೊತ್ತು, ನೋಡಿದರೆ ಓದ್ತೀವಿ, ಆದರೂ ಮಾಡಲ್ವಲ್ಲ ಯಾಕೆ ಸರ್? ಅದು ಕೋಣನ ಮುಂದೆ ಹೋಗಿ ಕಿಂದಿರಿ ಬಾರಿಸ್ದಾಗ ಏನೋ ಹೇಳ್ತಾರಲ್ಲ, ಹಂಗೆ ಅವ್ರ ಹತ್ರ ಹೇಳಿ ಏನು ಸರ್? ಅಲ್ಲ, ನೀವು ತಿಳ್ಕೊಂಡಿದ್ದೀರ ತುಂಬ ಚೆನ್ನಾಗಿ, ಬೇರೆಯವ್ರು ಯಾಕೆ ತಿಳ್ಕೊಳ್ಳಲ್ಲ ಅಂತ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ಅಲ್ಲ ಸರ್, ಈಗ ಅನಾಡಿಗಳು ಕಿಲಾಡಿಗಳಾಗಿದ್ದಾರೆ ಸರ್, ಬುದ್ಧಿ ಉಪಯೋಗಿಸ್ಕೋಬೇಕಷ್ಟೇ. ಈಗ ತಿಳುವಳಿಕೆ ಇದೆ ಸರ್, ಇದು ಜಾಮೂನು, ಇದು ಕೇಸರಿ ಬಾತು ಅಂತ ಇರುತ್ತೆ ಸರ್, ಇರುತ್ತೆ, ಅದನ್ನು ಉಪಯೋಗಿಸ್ಕೋಬೇಕು. ಬುದ್ಧಿ ಎಲ್ಲ ಇರುತ್ತೆ ಸರ್. ಈಗ ಸಿಹಿ ಕೈ ಅವ್ರ ತಂದೆ ತಾಯಿಗಳೆಲ್ಲ ಕಲ್ಸಿರ್ತಾರೆ, ಅದನ್ನು ಉಪಯೋಗಿಸ್ಕೋಬೇಕೆ? ಒಳ್ಳೇದನ್ನು ಉಪಯೋಗಿಸ್ಕೋಬೇಕು, ಚೆನ್ನಾಗಿ. ಹೌದಲ್ವ ಸರ್? ಕೆಟ್ಟದನ್ನು ಬಿಡಬೇಕು. ಹೌದು ಸರ್. ಏನಾದರೂ ಆಸೆ ಇದೆಯಾ ಬದುಕಲ್ಲಿ? ಇನ್ನು ಏನಾದ್ರು ಮಾಡಬೇಕು ಸರ್? ಆಸೆ ಅಂದರೆ ಒಂದು ಕುಂಬಳಕಾಯಿನಲ್ಲಿ ಸಾಸಿವೆ ಕಾಳಿನಷ್ಟು ನಾವು ಏನೋ ಒಂದು ಸರಿಪಡಿಸ್ಕೊಂಡಿದ್ದೀವಿ, ಇನ್ನೂ ಮಾಡಬೇಕಲ್ಲಪ್ಪ. ನಾನು ಆಸ್ತಿ ಮಾಡಿಕೊಂಡು ದುರಾಸೆ ಇಟ್ಕೊಂಡು ನಾವು ಹೋಗ್ತೀವಿ ಅಂತಂದರೆ ನಂಬಾರಕ್ಕೆ. ಈಗ ಹಲಸಿನಣ್ಣು ಬಿಡ್ತೀನಿ ನಾನು, ಬಿಡ್ತೀನಿ ಫಲ ಅಂತ ಅಂದ್ಕೊಂಡು ಬಿಟ್ಟು ಹೋದರೆ ಮರನೇ ಬಿದ್ದೋಗ್ಬಿಡುತ್ತೆ. ಆಗ ಅಷ್ಟೊಂದು ಆಸೆ ಇಟ್ಕೊಳ್ಳೋವಂಥದ್ದೇನಿಲ್ಲ. ಇವತ್ತಿನ ಪರಿಸ್ಥಿತಿಗೆ ಏನು ಅದನ್ನು ಸರಿಪಡಿಸ್ಕೊಳ್ಳೋಣ ಅಷ್ಟೆ. ನಿನ್ನೆಗೆ ನಾಳೆಗೆ ಇವತ್ತಿನ ಬದುಕು ಚೆನ್ನಾಗಿ ಬದುಕಬೇಕು ಅಂತ, ಚೆನ್ನಾಗಿ ಬದುಕಬೇಕು ಅಂತಂದರೆ ಅದು ದೈವ ಇಚ್ಛೆ. ಅವನು ಬರೆದಿರ್ತಾನಲ್ವ, ನನ್ನ ಆಸೆ ಇಷ್ಟೊಂದಿರುತ್ತೆ ಸರ್, ಇಷ್ಟಿರುತ್ತೆ ಸರ್ ನನ್ನ ಆಸೆ, ಅವನು ಫಲಿಸೋದು ಅಲ್ಲ, ಅವನಿರ್ತಾನಲ್ವ. ಆದರೆ ಮಿತಿಮೀರಿ ಹೋಗ್ಬಾರ್ದಲ್ವ. ಈಗ ಇದೇ ಮನೆಯಲ್ಲಿ ಅಂತ ತಿಂತೀನಿ ಅಂತ ನಾವು ಹೋಗ್ತಾ ಇದ್ರೆ ಏನಾಗುತ್ತೆ? ಅದು ಒಮ್ಮೆಟ್ ಆಗ್ಬಿಡುತ್ತೆ. ಈ ಯಾವತ್ತಾರು ಒಂದಿನ ಮದುವೆಗೆ ಹೋಗ್ತೀವಲ್ಲ, ಅಥವಾ ಯಾವ್ದು ಫಂಕ್ಷನ್ಗೆ ಹೋಗ್ತೀವಲ್ಲ, ಚೆನ್ನಾಗಿ ಊಟ ಮಾಡ್ಬಿಡ್ತೀವಲ್ಲ, ಅವಾಗ ಜಾಸ್ತಿ ವರ್ಕೌಟ್ ಮಾಡ್ತೀರಾ ಮಾರನೇ ದಿನ? ಏನಿಲ್ಲ, ನಾವು ಪಾತ್ರೆ ಎಷ್ಟಿದೆಯೋ ಅಷ್ಟೇ ತುಂಬೋದು, ಎಷ್ಟು ಊಟ ಮಾಡ್ಕೊಂಡು ಹೋಗ್ತೀವಿ. ಇಮ್ಯಾಜಿನ್ ಮಾಡಿ, ಇಷ್ಟೋ ತನಕ ನಾನು ಮಾತಾಡಿಸ್ತಿದ್ದೀನಲ್ಲ, ಸಾಹೇಬ್ರು ಪ್ರತಿ ಮಾತಿಗೂ ಎಷ್ಟು ಚೆನ್ನಾಗಿ ಉಪಮೆಗಳನ್ನು ಚೆನ್ನಾಗಿ ಕೊಡ್ತಾರೆ ಅಂತ. ಅಂದರೆ ಆ ಉದಾಹರಣೆ ಮೂಲಕನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸರ್, ನೀವು ನನಗೆ ಹೇಳ್ತೀರಿ ಮಾತಾಡ್ತೀರಿ ಅಂತ, ನೀವು ಎಷ್ಟು ಅದ್ಭುತವಾಗಿ ಮಾತಾಡ್ತೀರಿ ಗೊತ್ತಾ?
ಸರ್ ನಿಮ್ಮ ತಿಳುವಳಿಕೆಗೆ ಬಂದಿತ್ತು ಸರ್, ಅದು ನನಗೆ ಗೊತ್ತಿಲ್ಲ. ಅಲ್ಲ, ಚೆನ್ನಾಗಿ ಮಾತಾಡ್ತಿದ್ದೀರಿ ನೀವು ಅಂತ ಹೇಳ್ತಾ ಗೊತ್ತಾಯ್ತು ಸರ್, ಇದ್ದೀನಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ತುಂಬಾ ಉಪಮೆಗಳನ್ನ ಕೊಟ್ಟು ಚೆನ್ನಾಗಿ ಮಾತಾಡ್ತಿದ್ದೀರಿ ಅಂತ ಹೇಳ್ತಿದ್ದೀನಿ ನಾನು. ಈಗ ಗೊತ್ತಾಯ್ತು ಸರ್, ಅರ್ಥವಾಯ್ತು. ಆದ್ರೆ ನಾನು ಮಾತಿನಲ್ಲಿ ಏನು ತಪ್ಪಿದೀವೋ ಅನ್ನೋ ನನಗೆ ಗೊತ್ತಾಗ್ತದೆ. ತಪ್ಪೇನು ಇಲ್ಲ, ಸಹಜವಾಗಿ ಹೇಳ್ತಿದ್ದೀರಾ, ನಾನು ಅದನ್ನೇ ಹೇಳ್ತಿರೋದು. ಈಗ ನೋಡಿ, ಮನೆ ಫುಡ್ ತಿನ್ಕೊಂಡು ಚೆನ್ನಾಗಿ ನಾವು ಎಲ್ಲ ಯಾವುದೋ ಪೌಡ್ರು ಪುಡಿ ಎಲ್ಲ ಮಿಕ್ಸ್ ಮಾಡಿ ಪ್ರೋಟೀನ್ ಕುಡಿತೀವಿ ಅಥವಾ ಇನ್ನೇನೋ ತಿಂತೀವಿ, ಇನ್ನೇನೋ ತಗೋತೀವಿ, ನೀವು ಅದೆಲ್ಲ ಏನು ಮಾಡಲ್ಲ ಅಂತ ನಾನು ಹೇಳ್ತಿರೋದು. ಗೊತ್ತಾಯ್ತು, ಅರ್ಥವಾಯ್ತು. ಸಹಜವಾಗಿ ಮನೆ ಊಟ ತಿಂದು ಚೆನ್ನಾಗಿ ಅದನ್ನ ಕರಗಿಸಿ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಆರೋಗ್ಯವಾಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಯ್ತು ಸರ್, ಅರ್ಥವಾಯ್ತು ಸರ್, ನೀವು ಹೇಳಿದ. ಏನಾದ್ರು ಹೇಳ್ಬೇಕಾ ನಮ್ಮೆಲ್ಲ ಜನತೆಗೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು, ಏನ್ ಮಾಡ್ಬೇಕು? ಅದೊಂದು ಹೇಳ್ಬೋದು, ಅದೊಂದು ಹೇಳ್ಬೋದು. ಏನ್ ಹೇಳ್ತೀರಿ? ಏನ್ ಹೇಳ್ಬೋದು ಅಂದ್ರೆ, ನಮ್ಗೆ ಎಷ್ಟೋ ಕೆಲ್ಸಗಳು ಇದ್ದೇ ಇರುತ್ತೆ. ಕೆಲ್ಸಗಳಂತೂ ಈ ತಪ್ಪಿದ್ದಲ್ಲ ಅದು. ಇಲ್ಲಿಂದ ಅಲ್ಲಿ ತನಕ ಇದ್ರು ಕೂಡ ಅಲ್ಲಿಂದ ಇಲ್ಲಿ ತನಕ ಈ ಕೆಲ್ಸಗಳು ಇದ್ದೇ ಇರುತ್ತೆ. ಆದ್ರೆ ಏನಪ್ಪಾ ಅಂತ ಒಂದು 10 ನಿಮಿಷ ಕೂತ್ಕೊಂಡಿದ್ದ ಜಾಗದಲ್ಲಿ ಕೈಯು ಕಾಲೇ ಆಡಿಸ್ಕೊಂಡು ಇರಬೇಕು ಅಂತೇಳಿ ಅಷ್ಟು ಮಾತ್ರ ಹೇಳ್ಬೋದು ಸರ್, ಅಷ್ಟೇ. ಮಿಕ್ಕಿದ್ದು ನಾವಂಥ ಬುದ್ಧಿವಂತ ಅಲ್ಲ ಸರ್ ಹೇಳೋದಕ್ಕೆ. ಇದು ನರಸಿಂಹರಾಜು ಅವರು. ಈ ನಾಗರಬಾವಿಯಲ್ಲಿ ಅವರು ಈ ರಿಯೋ ಫಿಟ್ನೆಸ್ ಬರ್ತಾರೆ. ನನಗೆ ನನ್ನ ಗೆಳೆಯ ಶರತ್ ಹೇಳಿದ್ಮೇಲೆ ಅವ್ರದ್ದೇ ಇದು ಶರತ್ತದೆ ರಿಯೋ ಫಿಟ್ನೆಸ್ಸು. ಒಂದ್ಸರಿ ನಂಗೆ ಇವ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ನಾನು ಅಷ್ಟೇ ಯೋಚನೆ ಮಾಡಿದೆ, ಹೌದಾ ನಿಜಾನ ಹೇಳ್ತಿರೋದು ಅಂತ. ಬಟ್ ನಿಜ, ಕಣ್ಣಾರೆ ನಾನು ಐ ವಿಟ್ನೆಸ್. ಈಗ ಅವ್ರ ಎಕ್ಸಸೈಸು, ಅವ್ರ ವರ್ಕೌಟು, ಅವ್ರ ಲೈಫ್ ಸ್ಟೈಲು ಇದನ್ನ ನೋಡಿದ್ಮೇಲೆ ಒಂದಷ್ಟು ಇನ್ಸ್ಪೈರ್ ನಮಗೆ. ಅಂದರೆ ಹಿಂಗಿರ್ಬೇಕಪ್ಪ ಬದುಕು, ಹಿಂಗೆ ಯೋಚನೆ ಮಾಡಬೇಕಪ್ಪ ನಾವು. ಈ ಥರ ಆರೋಗ್ಯವಾಗಿ ನಮ್ಮ ಮನಸ್ಸು ಚೆನ್ನಾಗಿದ್ದರೆ, ನಮ್ಮ ದೇಹ ಚೆನ್ನಾಗಿದ್ದರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ. ಅಷ್ಟೇ, ನಿಮ್ಮಿಂದ ನಾವು ಕಲಿಯೋದು ಅಷ್ಟೇ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್, ವೆಲ್ಕಮ್. ವಂಡರ್ಫುಲ್, ವಂಡರ್ಫುಲ್. ನಿಮ್ಮ ಕೈಲಿ ಯಾವ್ದಾದ್ರು ಕೆಲಸ ಆಗಲ್ಲ ಅಂತ ಯಾವ್ದಾದ್ರು ಇದೆಯಾ ಸರ್? ಆಗಲ್ಲ ಅಂತೇಳಿ ಮನಸ್ಸನ್ನು ನಾನು ತಿಳ್ಕೊಳ್ಳಲ್ಲ. ಆಗಲ್ಲ ಅಂದರೆ ಬಿಟ್ಬಿಡ್ತೀನಿ ಸರ್, ಅಷ್ಟೇ. ಕರೆಕ್ಟ್. ಆಗಲಿಲ್ಲ ಅಲ್ಲಿಗೆ ಬಿಟ್ಬಿಡ್ತೀನಿ. ಸೊ ಮನಸ್ಸು ಗಟ್ಟಿ, ಯಾವಾಗಲೂ ಮನಸ್ಸಿರಬೇಕು ಅಷ್ಟೇ. ಅದಕ್ಕೆ ನಾನು ಓಪನಿಂಗ್ ಹೇಳಿದೆ, ಮನಸ್ಸಿದ್ದರೆ ಮಾರ್ಗ. ಖಂಡಿತ ಮನಸ್ಸು ಮಾಡಿದ್ರೆ ಆ ಕೆಲಸ ಮಾಡ್ಬೋದು ಅಂತ. ಒಂದಷ್ಟು ಆ ಪ್ರೇರಣೆನ ನಾವು ತಗೊಳ್ಳೋಣ, ನಮ್ಮ ಬದುಕು ಕೂಡ ಹಾಸನ ಆಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೆಳೆಯ ಶರತ್, ಈ ಥರದೊಬ್ಬ ವ್ಯಕ್ತಿತ್ವವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡೋಕ್ಕೆ ಸಾಧ್ಯ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ನರಸಿಂಹರಾಜು ಸರ್, ಇಟ್ ವಾಸ್ ವಂಡರ್ಫುಲ್. ವೆಲ್ಕಮ್ ಸರ್. ನಿಮ್ಮ ಜೊತೆ ಮಾತಾಡಿದ್ದು ಮತ್ತು ನಿಮ್ಮ ಜೊತೆ ಒಂದಷ್ಟು ಕಾಲ ಕಳೆದಿದ್ದು. ಈಗ ನಮಗೆ ಕಾಡ್ತಿರುತ್ತೆ, ನಮ್ಮ ಮನೇಲೋ ಅಥವಾ ನಮ್ಮ ಫ್ರೆಂಡ್ಸೋ ನೋಡಿದ್ಯಲ್ಲಪ್ಪ ನೀನು ಹಂಗೆ ಆಗು ಅಂತಾರೆ. ಈಗ ನಾವು ಒಂದು ಸ್ವಲ್ಪ ನಿಮ್ಮಿಂದ ಜೋಶ್ ತಗೊಂಡು ಆ ಕೆಲಸ ಮಾಡ್ಬೇಕಷ್ಟೆ. ಅದು ನಿಮಗೆ ಬಿಟ್ಟಿತ್ತು ಸರ್. ಎಕ್ಸ್ಪೆಕ್ಟೆಡ್ ಆನ್ಸರ್ ಇದು, ಅವಾಗಿಂದ ಕೇಳಿಬಿಟ್ವಲ್ಲ ಇವ್ರು ಹಿಂಗೆ ಹೇಳ್ತಾರೆ ಅಂತ. ಸರ್ ಅದಕ್ಕೆ ನಮಗೆ ಬಿಟ್ಟಿದ್ದು ಪ್ರತಿಯೊಬ್ಬರು ಅವ್ರವ್ರು ಕಲ್ತ್ಕೊಂಡು ಮಾಡಬೇಕು ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಕರೆಕ್ಟ್ ಅಲ್ವಾ ಸರ್? ಖಂಡಿತ ಸರ್, ಡೆಫಿನೆಟ್ ಸರ್. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಸದಾಶಯ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲಾಟ್ ಸರ್. ಇದು ನರಸಿಂಹರಾಜು ಅವರು ನಮ್ಮ ಜೊತೆ ಮಾತಾಡಿದ್ದು. ಹೋಪ್ ಎಲ್ಲರೂ ಸಿಗ್ತಾರವರು, ಇಲ್ಲ ಅಂತಲ್ಲ. ಅವಾಗ ಗುರ್ತು ಹಿಡಿದು ನೀವು ಕೂಡ ಅವ್ರಿಗೊಂದು ಶಬಾಷ್ ಹೇಳ್ಬಿಡಿ ಅಥವಾ ಒಂದು ಥ್ಯಾಂಕ್ ಯು ಸರ್ ಅಂತ ಅವ್ರಿಗೊಂದು ಹೇಳ್ಬಿಡಿ ಅಷ್ಟೇ. ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕಾದದ್ದು ನಮ್ಮ ಜವಾಬ್ದಾರಿ ಕೂಡ. ಆ ನಿಟ್ಟಿನಲ್ಲಿ ಒಂದಷ್ಟು ಆಲೋಚನೆ ಆಗಲಿ, ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಳೋಣ. ಇಷ್ಟೇ ನಮ್ಮ ಕಾರ್ಯಕ್ರಮದ ಒಂದು ಸಾರಾಂಶ ಆಗಿತ್ತು. ಹೋಪ್ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ. ಏನು ಅನ್ನಿಸ್ತು ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ನೀವು ನಮಗೆ ಬರೆದು ಕಳಿಸಿ. ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ನಮಗೂ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಒಟ್ಟಿನಲ್ಲಿ ಸರ್, ಮನುಷ್ಯನಿಗೆ ಹುಟ್ಟಿರೋದು ಚಿನ್ನ ಬೆಳ್ಳಿ ವಜ್ರ ಇದು, ಅದಕ್ಕಾಗಿ ಮನುಷ್ಯ ಹುಟ್ಟಿಲ್ಲ. ಎಂಥ ಸತ್ಯವಾದ ಮಾತು, ಅದ್ಭುತ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಎಪಿಸೋಡ್ನಲ್ಲಿ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.